ಆ ಮ್ಯೂಟಲ್ ಇದೆಯಾ ನಚ್ಚು ನೀನು? ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೇವಾಯ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವತು ಮಾಂ ನವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಶೇಷಚಿರಚಿದ್ವಸ್ತು ಶೇಷಿಣೆ ಶೇಷಶಾಯಿನೇ ನಿರ್ಮಲಾನಂದ ಕಲ್ಯಾಣ ನಿಜಯೇ ವಿಷ್ಣವೇ ನಮಃ. ನಿಮ್ಮದೇ ರಾಮಾನುಜಾಯ ನಮಃ. ನೋಡಿರಲಿಲ್ಲ, ಮ್ಯೂಟಲ್ಲೇ ಮಾತಾಡ್ತಾ ಇದ್ದರು ಧ್ವನಿಯನ್ನು. ರಾಮಾನುಜಾಯ ನಮಃ. ವೇದಾರ್ಥ ಸಂಗ್ರಹದಲ್ಲಿ ಕಡೆಯ ಭಾಗದಲ್ಲೇ ಇದ್ದೀವಿ. ಅದರಲ್ಲಿ ಪರಮಾತ್ಮನಿಗೆ ಮುಖ್ಯವಾದ ಭಾಗ, ಇಲ್ಲಿ ನಮ್ಮ ಸಿದ್ಧಾಂತದಲ್ಲಿ ಪರಮಾತ್ಮನಿಗೆ ದಿವ್ಯಮಂಗಳ ವಿಗ್ರಹವಿದೆ. ಅವನಿಗೆ ಉಭಯ ವಿಭೂತಿ ವಿಶಿಷ್ಟನಾದವನು, ಹಾಗೆಯೇ ಶ್ರೀ ವಿಶಿಷ್ಟನಾದವನು, ಪರಿಚ್ಛದರು ಎಲ್ಲ ಇದೆ ಅವನಿಗೆ. ಪರಮಪದದಲ್ಲಿ ಎಲ್ಲ ವಿಧವಾದ ಭೋಗ್ಯ ಭೋಗೋಪಕರಣಗಳೆಲ್ಲ ಇದೆ. ಇದೆಲ್ಲವೂ ಕೂಡ ಇಲ್ಲಿ ಸ್ಥಾಪನೆ ಮಾಡುವಂತಹ ಶ್ರುತಿ ಪ್ರಮಾಣದಿಂದಲೇ ಭಾಷ್ಯಕಾರರು ಇದನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ. ವೇದಾರ್ಥ ಸಂಗ್ರಹದಲ್ಲಿ ಮೊದಲ ಬಾರಿಗೆ ಇದೆ, ಮೊದಲ ಗ್ರಂಥವಾದ್ದರಿಂದ ಅದನ್ನು ಪ್ರಮಾಣಗಳೊಡನೆ ಶ್ರುತಿ ಪ್ರಮಾಣವು ಮತ್ತು ಪೂರ್ವಮೀಮಾಂಸಾ ನ್ಯಾಯಗಳು, ಅದು ಎಲ್ಲರೂ ಒಪ್ಕೊಂಡಿರುವಂತಹ ನ್ಯಾಯಗಳು, ಜೈಮಿನಿಯು ಸ್ಥಾಪನೆ ಮಾಡಿರುವುದು. ಆ ಪೂರ್ವಮೀಮಾಂಸಾ ನ್ಯಾಯಗಳನ್ನು ತೆಗೆದುಕೊಂಡು ಇವುಗಳೆಲ್ಲ ಪ್ರಮಾಣಗಳಿಂದ ಪರಮಾತ್ಮನಿಗೆ ಇದೆಲ್ಲವೂ ಇದೆ, ಇಲ್ಲಿ ಇದೆಲ್ಲವೂ ಸತ್ಯಭೂತವಾದದ್ದು, ಪ್ರಾಮಾಣಿಕವಾದದ್ದು ಅನ್ನೋದನ್ನು ಒಂದು ದೊಡ್ಡ ವಾಕ್ಯದಲ್ಲಿ ಮೊದಲು ಭಾಷ್ಯಕಾರರು ಅದನ್ನು ತಿಳಿಸಿದ್ರು. ಇಂತಹ ಪರಬ್ರಹ್ಮನಿಗೆ ಅಂತ ಹೇಳಿ ಪರಬ್ರಹ್ಮನ ಸ್ವರೂಪವನ್ನು ಸ್ಥಾಪನೆ ಮಾಡಿ, ನಾರಾಯಣಸ್ಯ ಅಪರಿಚ್ಛೇದ್ಯ ಜ್ಞಾನಾನಂದ ಅಮಲತ್ವ ಸ್ವರೂಪವತ್, ಅವನಿಗೆ ಹೇಗೆ ಆನಂದ, ಹಾಗೆಯೇ ಸತ್ಯ, ಜ್ಞಾನ, ಅನಂತ, ಆನಂದ, ಅಮಲ ಅನ್ನುವ 5 ಸ್ವರೂಪ ನಿರೂಪಕ ಧರ್ಮಗಳು ಇದು ಬ್ರಹ್ಮಸೂತ್ರದಲ್ಲಿಯೂ ಸ್ಥಾಪನೆ ಮಾಡಲ್ಪಟ್ಟಿದೆ. ಆನಂದಾದೇಹ ಪ್ರಧಾನಸ್ಯ ಅನ್ನುವ ಸೂತ್ರದಲ್ಲಿ ಬಾದರಾಯಣರು ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಸ್ವರೂಪ ನಿರೂಪಕ ಧರ್ಮಗಳು ಎಲ್ಲ ಬ್ರಹ್ಮವಿದ್ಯೆಯಲ್ಲಿಯೂ ಕೂಡ ಅದನ್ನು ಸೇರಿಸ್ಕೊಳ್ಬೇಕು ಅನ್ನೋದನ್ನು ಹೇಳುವಾಗ ಪರಮಾತ್ಮನಿಗೆ ಸ್ವರೂಪ ನಿರೂಪಕ ಧರ್ಮಗಳು ಹೇಳಲ್ಪಟ್ಟಿದೆ. ಅದರಲ್ಲಿ ಆನಂದ ಅಮಲತ್ವ ಹಾಗೂ ಜ್ಞಾನ ಆನಂದ ಅಮಲತ್ವ ಸ್ವರೂಪವತ್. ಅದೇ ರೀತಿಯಲ್ಲಿ ಜ್ಞಾನಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜ ಪ್ರಕೃತಿ ಅನವಧಿಕ ದಿಶೆಯ ಅಸಂಖ್ಯೇಯ ಕಲ್ಯಾಣ ಗುಣವತ್, ಎಲ್ಲ ಕಲ್ಯಾಣ ಗುಣಗಳು ಅವನಿಗೆ ಪರಮಾತ್ಮನಿಗೆ ಇದೆ. ಷಾಡ್ಗುಣ್ಯ ವಿಶಿಷ್ಟನಾದವನು, ಷಾಡ್ಗುಣ್ಯಗಳ ಜೊತೆ ಇನ್ನೂ ಅನೇಕ ಅನಂತವಾದ ಕಲ್ಯಾಣ ಗುಣಗಳೆಲ್ಲ ಇದೆ ಪರಮಾತ್ಮನಿಗೆ ಅನ್ನೋದನ್ನು ಸ್ಥಾಪನೆ ಮಾಡಿ, ಸ್ವಸಂಕಲ್ಪ ಪ್ರವೃತ್ತಿಯ ಚೇತನ ಸಮಸ್ತ ಚಿರವಸ್ತು ಜಾತವತ್, ತನ್ನ ಸಂಕಲ್ಪದಿಂದಲೇ ಪ್ರವರ್ತಿಸಲ್ಪಡುವಂತಹ, ತನ್ನನ್ನು ಬಿಟ್ಟು ಮಿಕ್ಕ ಎಲ್ಲ ಚೇತನಾಚೇತನ ಪದಾರ್ಥಗಳ ಸಮೂಹಗಳನ್ನೆಲ್ಲ ಉಳ್ಳವನು. ಹಾಗೆಯೇ ಅವನಿಗೆ ಸ್ವಾಭಿಮತ, ಸ್ವಾನುರೂಪ, ಏಕರೂಪ, ದಿವ್ಯರೂಪ, ತದುಚಿತ, ನಿರತಿಶಯ, ಕಲ್ಯಾಣ, ವಿವಿಧ, ಅನಂತ ಭೂಷಣ, ಸ್ವಶಕ್ತಿ ಸದೃಶ, ಅಪರಿಮಿತ, ಅನಂತ, ಆಶ್ಚರ್ಯ, ನಾನಾವಿಧ ಆಯುಧ, ಸ್ವಾಭಿಮತ, ಸ್ವಾನುರೂಪ, ಸ್ವರೂಪರೂಪ, ವಿಭಯೇಶ್ವರ, ಶೀಲಾದಿ, ಅನವಧಿಕ, ಮಹಿಮ, ಮಹಿಷಿ, ಸ್ವಾನುರೂಪ, ಕಲ್ಯಾಣ, ಜ್ಞಾನ, ಕ್ರಿಯಾದಿ, ಅಪರಿಮೇಯ, ಗುಣ, ಅನಂತ, ಪರಿಜನ, ಪರಿಚ್ಛೇದ, ಸೋಚಿತ, ಖಿಲ, ಭೋಗ್ಯ ಭೋಗೋಪಕರಣಾದಿ, ಅನಂತ, ಮಹಾವಿಭವ, ಅವಾಂಗ್ಮನಸಗೋಚರ, ಸ್ವರೂಪ, ಸ್ವಭಾವ, ದಿವ್ಯಸ್ಥಾನಾದಿ, ನಿತ್ಯತಾ ನಿರವಧ್ಯತಾ ಗೋಚರಾಶ್ಚ ಸಹಸ್ರಶಃ, ನಿತ್ಯತಾ ನಿರವಧ್ಯತಾ ಗೋಚರಾಶ್ಚ ಸಹಸ್ರಶಃ ಶ್ರುತಯಃ ಸಂತಿ. ಅಂದರೆ ಎಲ್ಲವೂ ಕೂಡ ನಿತ್ಯವಾದದ್ದು, ನಿರವಧ್ಯವಾದದ್ದು. ಪರಮಾತ್ಮನಿಗೆ ಅಸಾಧಾರಣವಾದ ವಿಶೇಷಣಗಳೆಲ್ಲ ಇಲ್ಲಿ ಹೇಳಲ್ಪಡುತ್ತೆ. ಅದರಲ್ಲಿ ಅವನಿಗೆ ಅಭಿಮತವೂ ಅನುರೂಪವೂ ಆದ ಮತ್ತು ಏಕರೂಪವಾಗಿರುವಂತಹದ್ದು, ಇಲ್ಲಿಯಂತೆ ಸ್ವರೂಪ ವಿಕಾರವೆಲ್ಲ ಹೊಂದದೇ ಇರುವಂತಹ ದಿವ್ಯವಾದ ಒಂದು ರೂಪವಿದೆ ಪರಮಾತ್ಮನಿಗೆ. ಅದಕ್ಕೆ ಉಚಿತವಾದ, ನಿರತಿಶಯವಾದ, ಮಂಗಳಕರವಾದ, ವಿವಿಧವಾದ ಅನಂತ ಭೂಷಣಗಳೇನು, ಅವನ ಶಕ್ತಿಗೆ ಸದೃಶವಾದ ಅನಂತವಾದ, ಆಶ್ಚರ್ಯವಾದ ನಾನಾ ವಿಧ ಆಯುಧಗಳೇನು, ಸ್ವಾಭಿಮತವೂ ಅನುರೂಪವೂ ಆದ ಸ್ವರೂಪ, ರೂಪ, ವಿಭವ, ಐಶ್ವರ್ಯ ಎಲ್ಲದರಲ್ಲಿಯೂ ಅವನಿಗೆ ಸರಿಸಮಾನವಾಗಿ ಶೀಲಾದಿ ಅನವಧಿಕ ಮಹಿಮ, ಶೀಲ ಮೊದಲಾದ ಅನವಧಿಕವಾದ ಮಹಿಮೆಯನ್ನುಳ್ಳಂತಹ
ದಿವ್ಯ ಮಹಿಷಿಯು ಕೂಡ ಪರಮಾತ್ಮನಿಗೆ ಇರುವುದಕ್ಕೂ ಪ್ರಮಾಣವಿದೆ. ಸ್ವಾನುರೂಪ ಕಲ್ಯಾಣ ಜ್ಞಾನ ಕ್ರಿಯಾದಿ ಅಪರಿಮೇಯ ಗುಣ ಅನಂತ ಪರಿಜನ ಪರಿಚ್ಛದ, ಅವನ ರೂಪಕ್ಕೆ ಅನುಗುಣವಾದ ಮಂಗಳಕರವಾದ ಜ್ಞಾನ ಕ್ರಿಯೆ ಮೊದಲಾದ ಇಷ್ಟು ಅಂತ ಹೇಳಕ್ಕಾಗದಂತಹ ಗುಣಗಳನ್ನುಳ್ಳ ಅನಂತವಾದ ಪರಿಜನರೇನು, ಪರಿಚ್ಛದಗಳೇನು. ಪರಿಚ್ಛದ ಅಂತ ಹೇಳಿದ್ರೆ ಅಲಂಕಾರ ವಸ್ತುಗಳು, ಹಾಗೆಯೇ ಬೇರೆ ವಿಧವಾದ ಸಲಕರಣೆಗಳು, ಉಪಕರಣಗಳು ಮೊದಲಾದದ್ದೆಲ್ಲ. ಸ್ವೋಚಿತ ನಿಖಿಲ ಭೋಗ್ಯ ಭೋಗೋಪಕರಣಾದಿ, ಅವನಿಗೆ ಉಚಿತವಾದ ಎಲ್ಲ ಭೋಗ್ಯ ಭೋಗೋಪಕರಣಗಳೇ ಮೊದಲಾದ ಅನಂತ ಮಹಾವಿಭವ ಅವಾಂಗ್ಮನಸ ಗೋಚರ, ವಾಕಿಗೂ ಮನಸ್ಸಿಗೂ ಗೋಚರವಾಗದಂತಹ ಸ್ವರೂಪ ಸ್ವಭಾವ ದಿವ್ಯಸ್ಥಾನಾದಿ, ಸ್ವರೂಪ ಸ್ವಭಾವ ದಿವ್ಯಸ್ಥಾನ ಎಲ್ಲ ಇರುವಂತಹ ನಿತ್ಯತಾ ನಿರವಧ್ಯತಾ ಗೋಚರಾಶ್ಚ, ಎಲ್ಲವೂ ನಿತ್ಯವಾದದ್ದು, ಯಾವ ದೋಷವೂ ಇಲ್ಲ ಅನ್ನೋದು ಪರಮಪದದಲ್ಲಿ ಶುದ್ಧ ಸತ್ವಮಯವಾದ ಪರಮಪದ. ಅಲ್ಲಿರುವ ಪದಾರ್ಥಗಳೆಲ್ಲ ಶುದ್ಧ ಸತ್ವಮಯವಾದದ್ದು, ಎಲ್ಲವೂ ಕೂಡ ನಿತ್ಯವಾದದ್ದು, ದೋಷರಹಿತವಾದದ್ದು. ಇದೆಲ್ಲವೂ ನಮಗೆ ಸ್ಪಷ್ಟವಾಗಿ ತಿಳಿಸುವಂತಹ ಸಾವಿರಾರು ಶ್ರುತಿಗಳಿದೆ ಅನ್ನೋದನ್ನು ಹೇಳಿದರು. ಅದರ ವಿವರಣೆಯನ್ನು ನೋಡಿದ್ದೆವು ಹೋದ ಸತಿ. ಅದಕ್ಕೆ ಪ್ರಮಾಣವನ್ನು ಈಗ ತೋರಿಸ್ತಾರೆ ವೇದಗಳಿಂದ. ಮೊದಲು ಶ್ರುತಿ ಪ್ರಮಾಣ, ಸ್ಮೃತಿ ಪ್ರಮಾಣ, ಪೂರ್ವಾಚಾರ್ಯರುಗಳ ಪ್ರಮಾಣ, ಮತ್ತು ಪೂರ್ವಮೀಮಾಂಸಾ ನ್ಯಾಯಗಳು, ಇದೆಲ್ಲವನ್ನು ಇಟ್ಟುಕೊಂಡು ಇದನ್ನೆಲ್ಲವೂ ಕೂಡ ಭಾಷಿಕಾರರು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಮೊದಲು ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್, ತಮೋಲೋಕಕ್ಕಿಂತ ಆಚೆ ಒಬ್ಬ ಆದಿತ್ಯವರ್ಣಂ ಅನ್ನೋದು ಅವನ ದಿವ್ಯಮಂಗಳ ವಿಗ್ರಹವನ್ನು ತಿಳಿಸುತ್ತೆ. ಅವನು ಮಹಾತ್ಮನಾದ ಪುರುಷ, ಅವನನ್ನು ಆದಿತ್ಯವರ್ಣಂ ಅಂತ ಹೇಳೋದು ರೂಪವಿದೆ ಅನ್ನೋದನ್ನು ತಿಳಿಸುತ್ತೆ. ಅವನಿಗೆ ತಮೋಲೋಕದಿಂದ ಆ ಕಡೆ ಇರುವ ಪರಮಾತ್ಮನು ಅಂದರೆ ಹೇಳಿದ್ರೆ ಅಲ್ಲಿ ಒಂದು ವೈಕುಂಠ ಅನ್ನುವ ಸ್ಥಾನವಿದೆ ಅನ್ನೋದು ತಿಳಿಸುತ್ತೆ. ಯಹ ಏಷಃ ಅಂತರಾದಿತ್ಯೇ ಹಿರಣ್ಮಯ ಪುರುಷಃ, ಆದಿತ್ಯ ಮಂಡಲದಲ್ಲಿ ಇರುವಂತಹ ಹಿರಣ್ಮಯನಾದ ಪುರುಷನು, ಹಿರಣ್ಮಯ ಅಂತ ಹೇಳೋದು ಕೂಡ ಅವನಿಗೆ ದಿವ್ಯಮಂಗಳ ವಿಗ್ರಹವಿದೆ ಅನ್ನೋದನ್ನು ತಿಳಿಸುತ್ತೆ. ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ವಕ್ಷಿಣಿ, ಆಗ ತಾನೇ ಸೂರ್ಯನ ಕಿರಣಗಳಿಂದ ವಿಕಸಿತವಾಗುತ್ತಿರುವಂತಹ ಆಳವಾದ ನೀರಿನಿಂದ ಸುಮೃಷ್ಟವಾದ ನಾಳದಲ್ಲಿ ಮೇಲೆ ಇರುವಂತಹ ಒಂದು ಕಮಲ, ಆಗ ತಾನೇ ಸೂರ್ಯಕಿರಣಗಳಿಂದ ವಿಕಸಿತವಾಗಿದೆ. ಅದರ ದಳಗಳು ಹೇಗೆ ಇದೆಯೋ ಆ ರೀತಿ ಇರುವಂತಹ ಅವನ ನೇತ್ರ ಸೌಂದರ್ಯ ಅದನ್ನು ಉಳ್ಳವನು, ಅದು ಕೂಡ ದಿವ್ಯಮಂಗಳ ವಿಗ್ರಹವನ್ನು ತಿಳಿಸುತ್ತೆ. ಸಹಾಯ ಏಷಃ ಅಂತರ್ಹೃದಯೇ ಆಕಾಶ, ಹೃದಯದ ಒಳಗಡೆ ಒಂದು ಆಕಾಶವಿದೆ, ಸಣ್ಣ ಜಾಗವಿದೆ ಆಕಾಶ. ತಸ್ಮಿನ್ ಅಯಂ ಪುರುಷ, ಅದರಲ್ಲಿ ಈ ಪುರುಷನು ಮನೋಮಯ, ಮನಸ್ಸಿಂದ ಪರಿಶುದ್ಧವಾದ ಮನಸ್ಸಿಂದ ತಿಳಿಯಲ್ಪಡುವವನು ಅಂತ ಅರ್ಥ ಇಲ್ಲಿ. ಮನೋಮಯ ಮೃತಃ ಹಿರಣ್ಮಯ, ಹಿರಣ್ಮಯ ಅನ್ನುವುದು ಕೂಡ ಅವನ ದಿವ್ಯಮಂಗಳ ವಿಗ್ರಹವನ್ನು ತಿಳಿಸುತ್ತೆ. ಮನೋಮಯ ಇತಿ ಮನಸಾ ಏವ ವಿಶುದ್ಧೇನ ಗೃಹ್ಯತೆ ಇತ್ಯರ್ಥ. ಪರಿಶುದ್ಧ ಮನೋಗ್ರಾಹ್ಯ ಅಂತ ಮನೋಮಯಗೆ ಅರ್ಥ. ಸರ್ವೇ ನಿಮಿಷ ಜಜ್ಞಿರೇ ವಿದ್ಯುತಃ ಪುರುಷಾದಧಿ, ವಿದ್ಯುತಃ ಪುರುಷಾತ್ ಅನ್ನೋದು ಕೂಡ ಅವನಿಗೆ ದಿವ್ಯಮಂಗಳ ವಿಗ್ರಹವಿದೆ ಅನ್ನೋ ತಿಳಿಸುತ್ತೆ. ವಿದ್ಯುತ್ ವರ್ಣಾತ್ ಪುರುಷಾತ್, ಇದೆಲ್ಲ ಕೂಡ ದಿವ್ಯಮಂಗಳ ವಿಗ್ರಹವಿದೆ ಅನ್ನೋಕ್ಕೆ ಶ್ರುತಿ ಪ್ರಮಾಣಗಳು. ಪರಮಾತ್ಮನಿಗೆ ದಿವ್ಯಮಂಗಳ ವಿಗ್ರಹವಿದೆ ಅನ್ನೋದಕ್ಕೆ ವರ್ಣ ರೂಪ ಎಲ್ಲವನ್ನು ಹೇಳುವುದು ಅದು ದಿವ್ಯಮಂಗಳ ವಿಗ್ರಹಕ್ಕೆ ಅದು ಪ್ರಮಾಣವಾಗುತ್ತೆ ಅಂತ ಹೇಳೋದನ್ನು ಇಲ್ಲಿ ಅದನ್ನು ತಿಳಿಸಿದರು. ಅದಕ್ಕೆ ವ್ಯಾಖ್ಯಾನದಲ್ಲಿ ಸರ್ವ ವೇದಾಂತಿ ಅಭಿಮತಃ ಸಿದ್ಧಾರ್ಥೆ ವ್ಯುತ್ಪತ್ತಿಯ ಭಾವನಿರಾಸಃ ಕೃತಃ, ಸ್ವಲ್ಪ ಭಾಗ ನೋಡಿದ್ವಿ ಹೋದ ಸತಿ. ಅದರಲ್ಲಿ ಎಲ್ಲ ವೇದಾಂತಿಗಳಿಗೂ ಅಭಿಮತವಾದದ್ದು ಏನು ಅಂದರೆ, ಸಿದ್ಧವಾದ ಒಂದು ಪದಾರ್ಥವನ್ನು ಶಬ್ದವು ಬೋಧಿಸಲ್ಲ ಅನ್ನೋದು ಪೂರ್ವಮೀಮಾಂಸಕರು ಏನು ಹೇಳ್ತಾರೋ, ವೇದಾಂತಿಗಳು ಯಾರು ಅದನ್ನು ಒಪ್ಕೊಳ್ಳಲ್ಲ. ಯಾಕೆ ಅಂದರೆ ವೇದಾಂತದಲ್ಲಿ ಸಿದ್ಧ ವಸ್ತುವೇ ಸ್ಥಾಪಿತವಾಗಿರೋದು. ಬ್ರಹ್ಮಸ್ವರೂಪವು ವೇದಾಂತದಿಂದಲೇ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಆ ಬ್ರಹ್ಮಸ್ವರೂಪವನ್ನೇ ಶಬ್ದವು ಬೋಧಿಸೋದಿಲ್ಲ ಅಂತ ಹೇಳಿದ್ರೆ ಉಪನಿಷತ್ ಪ್ರಮಾಣವೇ ಆಗೋದಿಲ್ಲ. ಆವಾಗ ಕಾರ್ಯದಲ್ಲಿಯೇ ವ್ಯುತ್ಪತ್ತಿ ಅಂತ ಹೇಳಿಬಿಟ್ರೆ ಕಾರ್ಯದಲ್ಲಿ ಅನ್ವಯಿಸಿ ವ್ಯುತ್ಪತ್ತಿ ಹೇಳ್ಬೋದು. ಅದರಿಂದಲೇ ಶಬ್ದಕ್ಕೆ ಪ್ರಮಾಣ ಅನ್ನುವ ಅವರ ಪೂರ್ವಮೀಮಾಂಸಕರ ವಾದವನ್ನು ನಿರಸನ ಮಾಡಿ, ಶಬ್ದಕ್ಕೆ ಸ್ವಾಭಾವಿಕವಾಗಿ ಬೋಧ್ಯಬೋಧಕ ಸಂಬಂಧ, ಶಬ್ದವೂ ಅದರ ಅರ್ಥವೂ ಅದರ ಸ್ವರೂಪದಲ್ಲಿಯೇ ಇದೆ, ಶಬ್ದದ ಸ್ವರೂಪದಲ್ಲಿಯೇ ಅರ್ಥವೂ ಇದೆ, ನಿತ್ಯವಾದ ಸಂಬಂಧವಿದೆ ಎರಡಕ್ಕೂ.
ಬೋಧ್ಯ ಭಾವ ಸಂಬಂಧ ಅಂತ ಹೇಳುವಂತಹದ್ದು. ಆದ್ದರಿಂದ ಅದನ್ನು ವೇದ ಶಬ್ದಗಳಿಗೆ ವೈದಿಕ ಶಬ್ದಗಳು ಸ್ವಾಭಾವಿಕವಾಗಿ ಅರ್ಥವನ್ನು ಬೋಧಿಸುತ್ತೆ. ಆದ್ದರಿಂದ ಅದನ್ನು ಸ್ಥಾಪನೆ ಮಾಡಿದ್ರು. ಮೊದಲು ಕಾರ್ಯದಲ್ಲಿ ಅನ್ವಿತವಾಗಬೇಕು ಅನ್ನುವಂತಹ ನಿಯಮವಿಲ್ಲ. ಲೋಕದಲ್ಲಿಯೂ ಕೂಡ ಅದನ್ನೆಲ್ಲ ಕಂಡುಬರುತ್ತೆ. ಅದಕ್ಕೆಲ್ಲ ವಿಸ್ತಾರವಾಗಿ ನಿರಸನ ಮಾಡಿದ್ರು. ಇದು ಎಲ್ಲ ವೇದಾಂತಿಗಳಿಗೂ ಕೂಡ ಸಮಾನ. ಯಾರು ಕೂಡ ಇದನ್ನು ಒಪ್ಕೊಳ್ಳೋದಿಲ್ಲ, ಕಾರ್ಯದಲ್ಲಿ ಅನ್ವಯವಾಗಬೇಕು ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ಈಗ ಅಥ ತೈರಪಿ ಅನಭಿಮತಾಂ ನಿತ್ಯ ವಿಭೂತಿಂ ಸಮರ್ಥಯತೆ. ಕೆಲವು ವೇದಾಂತಿಗಳಿಗೂ ಕೂಡ ಅಭಿಮತವಲ್ಲದ ನಿತ್ಯ ವಿಭೂತಿ ಅನ್ನುವುದನ್ನು ಇಲ್ಲಿ ಸಮರ್ಥನೆ ಮಾಡ್ತಾರೆ. ಈಗ ಅದರಲ್ಲಿ ಹೇಳುವಾಗ ಪರಮಾತ್ಮನಿಗೆ ದಿವ್ಯಮಂಗಳ ವಿಗ್ರಹವಿದೆ, ಭೂಷಣಗಳಿದೆ, ಆಯುಧಗಳಿದೆ, ಅವನಿಗೆ ಪರಿಜನರಿದ್ದಾರೆ, ಪರಿಚ್ಛದವಿದೆ, ದಿವ್ಯವಾದ ಮಹಿಷಿ ಇದ್ದಾಳೆ. ಇದೆಲ್ಲವನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ದಿವ್ಯಮಂಗಳ ಅಲ್ಲಿ ಆ ನಿತ್ಯ ವಿಭೂತಿಯ ವರ್ಣನೆ ಏನೇನಿದೆ ಎಲ್ಲವೂ ಕೂಡ ತಸ್ಯೇತಸ್ಯ ಇತಿ ಪದದ್ವಯನ ಬ್ರಹ್ಮಸ್ವರೂಪ ಸಿದ್ಧವು. ತಸ್ಯೇತಸ್ಯ ಬ್ರಹ್ಮಸ್ವರೂಪವು ಸಿದ್ಧವಾಗಿರುವಾಗ ಅಲ್ಲಿ ಸ್ವರೂಪ ನಿರೂಪಕ ಧರ್ಮಗಳು. ತಸ್ಯ ನಾರಾಯಣತ್ವೇ ಪ್ರಮಾಣಂ ಸ್ಮಾರಿತಂ. ನಾರಾಯಣನೇ ಆ ಪರಬ್ರಹ್ಮನು ಅನ್ನೋದನ್ನು ಕೂಡ ಇಲ್ಲಿ ಸ್ಮರಣೆಗೆ ತಂದುಕೊಡ್ತಾರೆ. ಸ್ವರೂಪ ಶಬ್ದ ಸ್ವರೂಪ ನಿರೂಪಕ ಧರ್ಮವಾಚಿ. ಜ್ಞಾನಾನಂದಾದಿ ಅಜ್ಞಾನ ಆನಂದ ಅಮಲ ಇದೆಲ್ಲ ಅವನ ಸ್ವರೂಪ ನಿರೂಪಕ ಧರ್ಮಗಳು. ಅದನ್ನು ತಿಳಿಸುತ್ತಾರೆ. ಮೊದಲು ಅಪರಿಚ್ಛೇದ್ಯವಾದದ್ದು ಅನ್ನೋದು ಸ್ವರೂಪವನ್ನು ತಿಳಿಸುತ್ತೆ. ಇಷ್ಟು ಅಂತ ನಾವು ತಿಳಿದು ಇಷ್ಟೇ ಅಂತ ಹೇಳಕ್ಕಾಗೋದಿಲ್ಲ. ಅಂತಹ ಸ್ವರೂಪ ಪರಮಾತ್ಮನದು. ಜ್ಞಾನ ಇತಿ ಗುಣಾಹ ಉಕ್ತಾಹ. ಜ್ಞಾನ ಅನ್ನುವುದರಿಂದ ಗುಣಗಳು ಹೇಳಲ್ಪಟ್ಟಿದೆ. ಜ್ಞಾನಾದಿ ಅಪರಿಚ್ಛೇದ್ಯ ಜ್ಞಾನಾನಂದ ಅಮಲತ್ವಾದಿ ಸ್ವರೂಪ ಅಂತ ಹೇಳಿದಾಗ ಗುಣಗಳು ಕೂಡ ಹೇಳಲ್ಪಟ್ಟಿದೆ. ಜ್ಞಾನತ್ವ ವಿಶಿಷ್ಟ ಪದಾರ್ಥವನ್ನು ಗುಣವನ್ನು ಇಟ್ಟೇ ಪದಾರ್ಥವನ್ನು ನಿರೂಪಣೆ ಮಾಡೋಕ್ಕೆ ಸಾಧ್ಯ. ಗುಣವಿಲ್ಲದ ಪದಾರ್ಥವೇ ಇರೋಕ್ಕೆ ಸಾಧ್ಯವಿಲ್ಲ. ಯಾವ ಪ್ರಮಾಣದಿಂದಲೂ ಗುಣವಿಲ್ಲದ ಒಂದು ಪದಾರ್ಥವನ್ನು ತಿಳಿಯಕ್ಕೆ ಸಾಧ್ಯವಿಲ್ಲ. ಪ್ರತ್ಯಕ್ಷವಾಗಲಿ, ಅನುಮಾನವಾಗಲಿ, ಶಬ್ದವಾಗಲಿ ಗುಣವೇ ಇಲ್ಲದ ಒಂದು ಪದಾರ್ಥವನ್ನು ತಿಳಿಯಕ್ಕೆ ಸಾಧ್ಯವಿಲ್ಲ. ಒಂದು ಪದಾರ್ಥವನ್ನು ಇದಂ ಇತ್ತಂ ಅಂತಾನೆ ತಿಳಿಯಕ್ಕೆ ಸಾಧ್ಯ. ಆದರೆ ಆಯಾ ಪದಾರ್ಥಗಳಿಗೆ ಅಸಾಧಾರಣವಾದ ಧರ್ಮಗಳಿರುತ್ತೆ. ಅದನ್ನು ಇಟ್ಟುಕೊಂಡೇ ಆ ಪದಾರ್ಥಗಳನ್ನು ನಾವು ತಿಳಿಯೋದಕ್ಕೆ ಸಾಧ್ಯ. ಆ ಪದಾರ್ಥಗಳು ಬೇರೆ ಪದಾರ್ಥಗಳಿಂದ ಬೇರೆ ಅಂತ ತಿಳಿಬೇಕಾದರೆ ಅದಕ್ಕೆ ಅಸಾಧಾರಣವಾದ ಕೆಲವು ಧರ್ಮಗಳಿರುತ್ತೆ. ಏನೇ ಆದರೂ ಪದಾರ್ಥವನ್ನು ಅವುಗಳ ಧರ್ಮಗಳ ಮೂಲಕವೇ ತಿಳಿಯಬಹುದೇ ಹೊರತು ಧರ್ಮವೇ ಇಲ್ಲದ ಒಂದು ಪದಾರ್ಥ ಅನ್ನೋದು ಎಲ್ಲಿಯೂ ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ ಅನ್ನೋದು. ಅದರಿಂದ ಜ್ಞಾನ, ಸ್ವರೂಪ, ಗುಣ ಎಲ್ಲವೂ ಹೇಳಲ್ಪಟ್ಟಿದೆ. ಸ್ವಸಂಕಲ್ಪ ಇತಿ ವಿಭೂತಿ ಮತ್ತು ಮುಕ್ತಂ. ಅವನ ಸಂಕಲ್ಪದಿಂದಲೇ ಅವನು ಎಲ್ಲವನ್ನು ಪ್ರವರ್ತಿಸ್ತಾನೆ. ಎಲ್ಲ ಅವನಿಂದ, ಅವನನ್ನು ಬಿಟ್ಟು ಮಿಕ್ಕ ಎಲ್ಲ ಚೇತನಾಚೇತನಗಳ ಸಮೂಹ ಪದಾರ್ಥ, ಚೇತನಾಚೇತನ ಪದಾರ್ಥಗಳ ಸಮೂಹವನ್ನೆಲ್ಲ ಪ್ರವರ್ತನೆ ಮಾಡ್ತಾನೆ ಪರಮಾತ್ಮ ಅಂತ ಹೇಳುವಾಗ ಅದರಲ್ಲಿ ಅವನ ವಿಭೂತಿಮತ್ವ ಅನ್ನೋದು ತಿಳಿಸುತ್ತೆ. ಐಶ್ವರ್ಯ ಈಶ್ವರ ಪ್ರಯುಕ್ತವಾದದ್ದು. ಎಲ್ಲವನ್ನು ಅವನ ಸಂಕಲ್ಪದಿಂದಲೇ ಪ್ರವರ್ತನೆ ಮಾಡ್ತಾನೆ ಪರಮಾತ್ಮ. ಸ್ವರೂಪ ತದ್ಗುಣ ವಿಭೂತಯ ದಿವ್ಯರೂಪಾದೀನಾಂ ಪ್ರಾಮಾಣಿಕತ್ವೇ ದೃಷ್ಟಾಂತತೆಯ ಉಕ್ತಾ. ಸ್ವರೂಪವು, ಅದರ ಗುಣವು ಮತ್ತು ವಿಭೂತಿಯು ಇದೆಲ್ಲವೂ ಕೂಡ ದಿವ್ಯ ರೂಪವೇ ಮೊದಲಾದವುಗಳು ಕೂಡ ಪ್ರಾಮಾಣಿಕ. ಇದೆಲ್ಲ ಹೇಗೆ ಪ್ರಮಾಣವೋ ಅದು ಹಾಗೆಯೇ ಪ್ರಮಾಣ. ವೇದವೇ ಎಲ್ಲವನ್ನೂ ತಿಳಿಸುತ್ತೆ. ಒಂದನ್ನು ಒಪ್ಪಿಕೊಂಡು ಇನ್ನೊಂದನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಈಗ ಬ್ರಹ್ಮ ಅನ್ನುವ ಶಬ್ದವನ್ನು, ಬ್ರಹ್ಮ ಪದಾರ್ಥವನ್ನು ಒಪ್ಪಿಕೊಂಡು ಬ್ರಹ್ಮ ಪದಾರ್ಥಕ್ಕೆ ಹೇಳುವ ಅನೇಕ ವಿಶೇಷಣಗಳು ವೇದದಲ್ಲಿ ಹೇಳಿದೆ. ವಿಶೇಷಣಗಳನ್ನು ನಾವು ಒಪ್ಕೊಳ್ಳದೆ ಹೋದರೆ ಪೂರ್ಣವಾಗಿ ಪ್ರಮಾಣವೇ ಬರೋದಿಲ್ಲ ವೇದಕ್ಕೆ. ಆದ್ದರಿಂದ ಸ್ವರೂಪವು ಹೇಗೆ ಪ್ರಾಮಾಣಿಕವೋ, ಗುಣಗಳು ಹೇಗೆ ಪ್ರಾಮಾಣಿಕವೋ, ವಿಭೂತಿಯು ಹೇಗೆ ಪ್ರಾಮಾಣಿಕವೋ, ಅವನ ದಿವ್ಯ ರೂಪವು, ಅವನ ಸ್ಥಾನವು ಎಲ್ಲವೂ ಕೂಡ ಪ್ರಾಮಾಣಿಕವೇ. ಎಲ್ಲವನ್ನು ಅದೇ ಶ್ರುತಿಯೇ ತಿಳಿಸೋದ್ರಿಂದ, ಎಲ್ಲಕ್ಕೂ ಸಮಾನವಾದ ಪ್ರಮಾಣ ಇರೋದರಿಂದ ತುಲ್ಯ ಪ್ರಮಾಣಕತ್ವ, ಎಲ್ಲವೂ ಕೂಡ ಸಮಾನವಾಗಿ ಸ್ವತಃ ಪ್ರಮಾಣ. ಆದ್ದರಿಂದ ಎಲ್ಲವನ್ನು ಕೂಡ ಒಪ್ಕೊಳ್ಬೇಕು. ಒಂದನ್ನು ಒಪ್ಕೊಂಡು ಒಂದನ್ನು ಒಪ್ಕೊಳ್ಳದೆ ಹೋದರೆ ಪ್ರಮಾಣವೇ ಹೋಗ್ಬಿಡುತ್ತೆ ವೇದಕ್ಕೆ. ಆದ್ದರಿಂದ ದಿವ್ಯ ವಿಗ್ರಹಾದಯ ಸಾಧ್ಯ. ದಿವ್ಯ ವಿಗ್ರಹ ಇದೆ ಅನ್ನೋದನ್ನ ನಾವು ಇಲ್ಲಿ ಸಾಧಿಸಬೇಕು. ಆದ್ದರಿಂದ ಪ್ರಮಾಣವು ಇದೆಲ್ಲ ಪ್ರಾಮಾಣಿಕ ಅನ್ನೋದಕ್ಕೆ ಮೊದಲು ಸ್ವರೂಪ, ಗುಣ, ವಿಭವಗಳನ್ನೆಲ್ಲ ಹೇಳಿದ್ರು. ಇದಾದ ಮೇಲೆ ದಿವ್ಯ ರೂಪವೂ ಇದೆ ಅನ್ನೋದನ್ನ ಶ್ರುತಿಯೇ ತಿಳಿಸುತ್ತೆ ಅನ್ನೋದನ್ನ ಸಾಧಿಸಬೇಕು. ಅದನ್ನು ಸ್ಪಷ್ಟಪಡಿಸಬೇಕು. ಅದನ್ನು ಪ್ರೂವ್ ಮಾಡಬೇಕಾಗಿದೆ. ಈಗ ಈ ಪ್ರಮಾಣಗಳು ಹೇಗೆ ಸತ್ಯವೋ ಆ ಪ್ರಮಾಣವೂ ಹಾಗೆಯೇ ಸತ್ಯ. ಅದು ಸರಿಯಾದ ಅರ್ಥವನ್ನೇ ತಿಳಿಸುತ್ತೆ. ಆದರೆ ಅದನ್ನು ಸಾಧಿಸಬೇಕಾಗಿದೆ. ಯಾಕೆಂದರೆ ಎಲ್ಲರೂ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಅನನುರೂಪೇ ಅಪಿ
ಅಭಿಮತಿ ಅಸ್ತಿ ಇತಿ ತದ್ವ್ಯಾವೃತ್ಯರ್ಥಂ ಅನುರೂಪ ಶಬ್ದ. ಅಭಿಮತವೂ ಅನುರೂಪವೂ ಆಗಿರೋದು. ಕೆಲವು ಅಭಿಮತವಾಗಿರ್ಬೋದು, ಅನುರೂಪವಾಗದೇ ಇರಬಹುದು. ಕೆಲವು ಅಭಿಮತವಾಗದೇ ಇರಬಹುದು, ಅನುರೂಪವಾಗಿರಬಹುದು. ಈ ರೀತಿ ಎರಡೂ ಆಗದೆ ಅಭಿಮತವೂ ಅನುರೂಪವೂ ಆಗಿರುವಂತಹದ್ದು. ಹೇಯ ಪ್ರತ್ಯನೀಕತ್ವಂ ಕಲ್ಯಾಣ ಗುಣಾಸ್ಪದತ್ವಂ ಸರ್ವಾವಸ್ಥಾಸು ಅಪಿ ಅಸ್ತಿ ಇತಿ ಏಕರೂಪತ್ವಂ. ಏಕರೂಪ ಅಂತ ಹೇಳಿದಾಗ ಸದೈಕರೂಪ ರೂಪಾಯ, ಅವನ ಒಂದು ಈ ಉಭಯ ಲಿಂಗ ಅಂತ ಹೇಳುವಂತಹ ಹೇಯ ಪ್ರತ್ಯನೀಕತ್ವ, ಕಲ್ಯಾಣ ಗುಣಾಕರತ್ವ, ಇದೆರಡು ಕೂಡ ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ಪರಮಾತ್ಮನಿಗೆ ಇದೆ ಅನ್ನೋದನ್ನ ಏಕರೂಪತ್ವ ಅನ್ನೋದು ತಿಳಿಸುತ್ತೆ. ಏಕರೂಪವಾಗಿದ್ದಾನೆ ಅಂದರೆ ಎಲ್ಲ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಅಂತ ಹೇಳುವ ಹಾಗೆ ಎಲ್ಲ ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ಅವನು ಉಭಯಲಿಂಗ ವಿಶಿಷ್ಟನಾಗಿಯೇ ಇದ್ದಾನೆ ಅನ್ನೋದನ್ನು ತಿಳಿಸುತ್ತೆ. ತದುಚಿತ ಇತ್ಯಾದಿ ಭೂಷಣ ವಿಶೇಷಣ, ಅವನಿಗೆ ಉಚಿತವಾದ ಭೂಷಣಗಳು ಎಲ್ಲವೂ ಕೂಡ ಅವನ ಒಂದು ದಿವ್ಯಮಂಗಳ ವಿಗ್ರಹಕ್ಕೆ ಉಚಿತವಾದ ಭೂಷಣಗಳಿದೆ. ಕಲ್ಯಾಣತ್ವ ಅಂತ ಹೇಳೋದು ಅಪ್ರಾಕೃತವಾದದ್ದು, ಪ್ರಾಕೃತವಾದದ್ದಲ್ಲ ಇದು. ಸ್ವಶಕ್ತಿ ಸದೃಶ ಇತ್ಯಾದಿ ಆಯುಧ ವಿಶೇಷಣ, ಅವನ ಶಕ್ತಿಗೆ ಸದೃಶವಾದ ಆಯುಧಗಳು, ಅವನ ಶಕ್ತಿಗೆ ಸದೃಶವಾದ ಆಯುಧಗಳು. ಇಲ್ಲದೆ ಹೋದರೆ ಶಕ್ತಿಗೆ ಸದೃಶವಾಗಿಲ್ಲದೆ ಹೋದರೆ ನಿರರ್ಥ, ಅದು ಏನು ವ್ಯರ್ಥವಾಗುತ್ತೆ. ಆಯುಧಗಳು ಕೂಡ ಅವನ ಶಕ್ತಿಗೆ ಅನುಗುಣವಾದ ಆಯುಧಗಳನ್ನು ಹೊಂದಿದ್ದಾನೆ ಪರಮಾತ್ಮನು. ಬೇರೆ ಯಾರೂ ಅದನ್ನು ಉಪಯೋಗಿಸಕ್ಕಾಗೋದಿಲ್ಲ. ಅಂತಹ ಆಯುಧಗಳು ಅವನ ಶಕ್ತಿಗೆ ಸದೃಶವಾದದ್ದು. ಅನಂತ ಆಶ್ಚರ್ಯತ್ವ, ಅತ್ಯಂತ ವಿಸ್ಮಯನೀಯತ್ವ, ಅತ್ಯಾಶ್ಚರ್ಯಕರವಾದದ್ದು. ಸ್ವಾಭಿಮತ ಇತ್ಯಾದಿ ಮಹಿಷಿ ವಿಶೇಷಣ. ಸ್ವಾಭಿಮತ ಅನುರೂಪ ಸ್ವರೂಪ ರೂಪ ಗುಣ ವಿಭವ ಐಶ್ವರ್ಯ ಶೀಲಾದಿ ಅನವಧಿಕ. ಗದ್ಯದಲ್ಲಿಯೂ ಕೂಡ ಇದನ್ನು ಹೇಳ್ತಾರೆ. ಇದು ಕೂಡ ದಿವ್ಯ ಮಹಿಷಿಗೆ ಇದೆಲ್ಲ ವಿಶೇಷಣಗಳು, ಮಹಾಲಕ್ಷ್ಮಿಯ ವಿಶೇಷಣಗಳು, ಶ್ರೀದೇವಿಗೆ ವಿಶೇಷಣಗಳಿದೆಲ್ಲ. ಸ್ವಾಭಿಮತ ಇತ್ಯಾದಿ ಸ್ವರೂಪ ರೂಪ ಗುಣ ಇತ್ಯಾದಿ ರೂಪ ತದ್ಗುಣ ಇತ್ಯರ್ಥ. ಸ್ವರೂಪ ರೂಪ ಗುಣ ಎಲ್ಲವೂ ಕೂಡ, ರೂಪವೂ ಅದರ ಗುಣಗಳು ಕೂಡ ಎಲ್ಲವೂ ಅವನಿಗೆ ಅಭಿಮತವೂ ಅನುರೂಪವೂ ಆದ ಗುಣಗಳು. ಅದೆಲ್ಲ ಕೂಡ ಎಲ್ಲ ಬೇಕಾದಷ್ಟು ಸ್ಮೃತಿಗಳಲ್ಲಿಯೂ ಕೂಡ ಹೇಳಲ್ಪಟ್ಟಿದೆ, ವಿಷ್ಣು ಪುರಾಣ ಮೊದಲಾದವುಗಳಲ್ಲಿ. ಐಶ್ವರ್ಯಶೀಲ ಶಬ್ದವು ಸ್ವರೂಪ ಗುಣ ಪ್ರದರ್ಶನಾರ್ಥವು, ಸ್ವರೂಪ ಗುಣಗಳನ್ನು ತಿಳಿಸುತ್ತೆ. ಇದೆಲ್ಲ ಐಶ್ವರ್ಯ ಶೀಲಾದಿ ಅನವಧಿಕ ಐಶ್ವರ್ಯ ಮೊದಲಾದದ್ದು ಎಲ್ಲ ಕೂಡ ಮಹಿಷಿಯ ದಿವ್ಯ ಮಹಿಷಿಯ ವಿಶೇಷಣಗಳು. ಸ್ವರೂಪಸ್ಯ ಭಗವದ್ ಅನುರೂಪತ್ವಂ, ಆ ಮಹಿಷಿಗೆ ಸ್ವರೂಪವು ಮತ್ತೆ ಅವಳ ಗುಣ ವಿಭೂತಿ ಎಲ್ಲವೂ ಕೂಡ ಸ್ವರೂಪ ರೂಪ ಗುಣ ವಿಭವ ಎಲ್ಲವೂ ಕೂಡ ಪರಮಾತ್ಮನಿಗೆ ಅಭಿಮತವೂ ಅನುರೂಪವೂ ಆಗಿದೆ. ಸ್ವರೂಪವು ಹೇಗೆ ಅನುರೂಪವಾಗಿದೆ ಅಂತ ಹೇಳಿದ್ರೆ, ಯಥಾ ಸರ್ವಗತೋ ವಿಷ್ಣು ತಥೈವೇಯಂ ದ್ವಿಜೋತ್ತಮ ಅನ್ನೋದು ವಿಷ್ಣು ಪುರಾಣದಲ್ಲಿ ಬರುವಂತಹ ಯಥಾ ಸರ್ವಗತೋ ವಿಷ್ಣು, ವಿಷ್ಣುವು ಹೇಗೆ ಸರ್ವವ್ಯಾಪಕನಾಗಿದ್ದಾನೋ ಮಹಾಲಕ್ಷ್ಮಿಯೂ ಹಾಗೆಯೇ, ಅವಳಿಗೂ ಕೂಡ ಸರ್ವವ್ಯಾಪ್ತಿಯು ಹೇಳಲ್ಪಟ್ಟಿದೆ, ಅವಳಿಗೂ ವಿಭು ಸ್ವರೂಪವೇ ಅನ್ನೋದು ಪ್ರಮಾಣದಿಂದ ತಿಳಿದು ಬರುತ್ತೆ. ಅದು ಅನುರೂಪವಾಗಿ, ಸ್ವರೂಪವು ಅವನಿಗೆ ಅನುರೂಪವಾದದ್ದು. ಅಂದರೆ ಸ್ವರೂಪವು ಕೂಡ ವಿಭುವೇ, ಮಹಾಲಕ್ಷ್ಮಿಯು ಕೂಡ ವಿಭು ಸ್ವರೂಪವೇ. ವಿಗ್ರಹಸ್ಯ ತದನುರೂಪತ್ವಂ ವಿಷ್ಣೋರ್ದೇಹಾನುರೂಪಾಂ ವೈ ಇತಿ ಜ್ಞಾಯತೆ. ಇಲ್ಲಿಯೇ ಅಲ್ಲಲ್ಲಿ ಹೇಳಿದಾಗ ಮೊದಲು ವೇದಾಂತಿಗಳಿಗೂ ಅಭಿಮತವಲ್ಲದ ಕೆಲವು ವಿಷಯಗಳನ್ನು ಇಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಅಂತ ಆರಂಭದಲ್ಲಿ ಹೇಳೋದು. ಕಾರ್ಯಾರ್ಥದಲ್ಲಿಯೇ ಶಬ್ದಕ್ಕೆ ಪ್ರಮಾಣ ಅಂತ ಹೇಳುವ ವಾದ ಎಲ್ಲ ವೇದಾಂತಿಗಳಿಗೂ ಸಮಾನ, ಅದು ಯಾರೂ ಒಪ್ಕೊಳ್ಳೋದಿಲ್ಲ. ಆದರೆ ವೇದಾಂತಿಗಳಲ್ಲಿಯೂ ಕೆಲವು ವಿಷಯಗಳನ್ನು ಕೆಲವರು ಒಪ್ಕೊಳ್ಳೋದಿಲ್ಲ, ಅದನ್ನು ಇಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಕೆಲವೆಲ್ಲ ಅದ್ವೈತ ವೇದಾಂತಕ್ಕೆ, ಕೆಲವು ದ್ವೈತ ವೇದಾಂತಕ್ಕೆ ಹೀಗೆ ಸಂಬಂಧಿಸುತ್ತೆ. ಈಗ ಮಹಾಲಕ್ಷ್ಮಿಯನ್ನು ಅವರು ಜೀವಕೋಟಿಯಲ್ಲಿ ಸೇರಿಸ್ತಾರೆ ದ್ವೈತ ಸಿದ್ಧಾಂತದಲ್ಲಿ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಹಾಗಲ್ಲ. ಮಹಾಲಕ್ಷ್ಮಿಯು ಶೇಷಿಯೇ, ಅವಳು ಕೂಡ ಸಮಾನವಾಗಿ ಪರಮಾತ್ಮನಿಗೆ ಸಮಾನವಾಗಿದ್ದಾಳೆ. ನಾನೆಯೋರ್ ವಿದ್ಯತೆ ಪರಂ ಅಂತ ವಿಷ್ಣು ಪುರಾಣದಲ್ಲೆಲ್ಲ ಬರುತ್ತೆ ವಿಸ್ತಾರವಾಗಿ ಆ ಮಹಾಲಕ್ಷ್ಮಿಯ ಸ್ವರೂಪವೆಲ್ಲ ಹೇಳುವಾಗ. ಆದ್ದರಿಂದ ಅವಳಿಯೂ ಕೂಡ ವಿಭುವೆ. ಅದರಲ್ಲಿ ಯಥಾ ಸರ್ವಗತೋ ವಿಷ್ಣು ತಥೈವೇಯಂ ದ್ವಿಜೋತ್ತಮ ಅಂತ ಹೇಳಿದಾಗ ಅವಳು ಅವನಂತೆಯೇ ಅವಳು ಕೂಡ ಸರ್ವವ್ಯಾಪಿ, ಅವಳು ವಿಭು ಸ್ವರೂಪವೇ ಹೊರತು ಅಣುಸ್ವರೂಪವಲ್ಲ. ಆದ್ದರಿಂದ ಚೇತನ ಕೋಟಿಗೆ ಸೇರಿಲ್ಲ ಮಹಾಲಕ್ಷ್ಮಿ ಅನ್ನೋದು ಸಿದ್ಧಾಂತ. ಅದು ಕೆಲವು ವೇದಾಂತಿಗಳಿಗೆ ಒಪ್ಪಿಗೆಯಲ್ಲ. ಆದರೆ ಇಲ್ಲಿ ನಮ್ಮ ಸಿದ್ಧಾಂತದಲ್ಲಿ ಅದನ್ನು ವಿಷ್ಣು ಪುರಾಣದ ಪ್ರಮಾಣ ಹೇಳಿರೋ ಹಾಗೆ ಅದಕ್ಕೆ ಅನುಗುಣವಾಗಿ
ಒಪ್ಕೊಳ್ತೀವಿ. ಅದರಿಂದ ವಿಷ್ಣೋರ್ ದೇಹಾನುರೂಪ ವೈ ಕರೋತಿ ಆತ್ಮನಸ್ತನು ಅಂತ ಹೇಳಿದಾಗ ರಾಘವತ್ವೇ ಅಭವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮಿನಿ ಅಂತ ಹೇಳಿದಾಗ ಅನುರೂಪವಾಗಿರೋದು ಅಂತ ಹೇಳಿದ್ರೆ ಅವನು ಶ್ರೀರಾಮನಾಗಿ ಅವತರಿಸಿದರೆ ಅವಳು ಸೀತೆಯಾಗಿ ಅವತರಿಸ್ತಾಳೆ, ಕೃಷ್ಣನಾಗಿ ಅವತರಿಸಿದರೆ ರುಕ್ಮಿಣಿಯಾಗಿ ಅವತರಿಸ್ತಾಳೆ. ಹೀಗೆ ವಿಷ್ಣು ಪುರಾಣದಲ್ಲಿ ಅವನಿಗೆ ಆಯಾ ಅವತಾರಗಳಲ್ಲಿ ಅನುರೂಪವಾದ ಅವತಾರಗಳು ಹೇಳಲ್ಪಟ್ಟಿದೆ. ಮಹಿಮ ಶಬ್ದ ಉತ್ಕೃಷ್ಟತ್ವವಾಚಿ, ಮಹಿಮ ಮಹಿಷಿ ಅಂತ ಹೇಳಿದಾಗ ಎಲ್ಲ ಮಹಿಮೆಯನ್ನುಳ್ಳಂತಹ ಮಹಿಷಿ ವಿಶಿಷ್ಟನಾದವನು ಪರಮಾತ್ಮ ಅಂತ ಹೇಳಿದಾಗ ಆ ಮಹಿಮಾ ಅನ್ನುವ ಶಬ್ದವು ಅತ್ಯಂತ ಉತ್ಕೃಷ್ಟವಾದದ್ದು ತಿಳಿಸುತ್ತೆ. ಮಹಿಷಿ ಶಬ್ದೇನ ಮಹಾಲಕ್ಷ್ಮೀ ವಿವಕ್ಷಿತ, ಮಹಾಲಕ್ಷ್ಮಿಯು ಹೇಳಲ್ಪಟ್ಟಿದ್ದಾಳೆ. ಅನ್ಯಾಸಾಮಪಿ ತಚ್ಚೇಷತ್ವೇನ ಸಿದ್ಧಿ, ಮಿಕ್ಕಿದವರೆಲ್ಲ ಅವಳ ಅಂಶವೇ ಅಂತ ಹೇಳಲ್ಪಟ್ಟಿದೆ. ಮಹಾಲಕ್ಷ್ಮಿಯೇ ಶ್ರೀಮನ್ನಾರಾಯಣ ಅನ್ನುವಾಗ ಶ್ರೀ ವಿಶಿಷ್ಟನಾದ ಪರಮಾತ್ಮ ನಾರಾಯಣನು, ಬೇರೆ ಎಲ್ಲರೂ ಕೂಡ ಅವಳ ಅಂಶವೇ. ಆದ್ದರಿಂದ ಅವಳಿಗೆ ಶೇಷಭೂತರಾದವರು ಅನ್ನುವ ಅರ್ಥವು ಹೇಳಲ್ಪಡುತ್ತೆ. ಅವರಿಗೆಲ್ಲ ಸ್ವಾನುರೂಪ ಇತ್ಯಾದಿ ಪರಿಜನ ಪರಿಚ್ಛೇದ ವಿಶೇಷಣಂ. ಸ್ವಾನುರೂಪ ಅಂತ ಹೇಳಿ ಕಲ್ಯಾಣ ಜ್ಞಾನ ಕ್ರಿಯಾದಿ ಅಪರಿಮೇಯ ಗುಣ ಅನಂತ ಪರಿಜನ ಪರಿಚ್ಛದ ಸ್ವೋಚಿತ ನಿಖಿಲ ಭೋಗ್ಯ ಭೋಗೋಪಕರಣಾದಿ ಅನಂತ ಮಹಾವಿಭವ, ಇದೆಲ್ಲ ಪರಿಜನರು ಪರಿಚ್ಛದರು ಇದೆರಡಕ್ಕೂ ಕೂಡ ತಿಳಿಸುತ್ತೆ. ಅದನ್ನು ವಿವರಿಸ್ತಾರೆ ಇಲ್ಲಿ ಏನು ಅಂತ ಹೇಳಿ. ಕ್ರಿಯಾ ಅಂತ ಹೇಳಿದ್ರೆ ಕೈಂಕರ್ಯ, ಕ್ರಿಯೆ ಅಂತ ಹೇಳಿರುವಾಗ ಇಲ್ಲಿ ಕೈಂಕರ್ಯ ಕ್ರಿಯಾದಿ ಕಲ್ಯಾಣ ಜ್ಞಾನ ಕ್ರಿಯಾದಿ ಅಪರಿಮೇಯ, ಅವರ ಅನುರೂಪವಾದ ಅನುಗುಣವಾದ ಪರಮಾತ್ಮನಿಗೆ ಅನುರೂಪವಾದ ಕೈಂಕರ್ಯಗಳನ್ನೆಲ್ಲ ಮಾಡುವಂತಹವರು. ಪರಿಜನಾ ಶೇಷಾಶನಾದಯ, ಶೇಷ ಅಂತ ಹೇಳಿದ್ರೆ ಆದಿಶೇಷನು, ಶೇಷಾಶನ ಅಂತ ಹೇಳಿದ್ರೆ ವಿಶ್ವಕ್ಸೇನರು. ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ಹವಿಸ್ಸನ್ನು ಮೊದಲು ನಾವು ಅದಾದ ಮೇಲೆ ವಿಶ್ವಕ್ಸೇನರಿಗೆ ಸಮರ್ಪಣೆ ಮಾಡ್ತೀವಿ. ಅವರಿಗೆ ಶೇಷ ಅಶನಃ ಅಂದರೆ ಶೇಷವನ್ನು ತಿನ್ನುವವರು ಅಂತ ಅರ್ಥ, ಸ್ವೀಕರಿಸುವವರು. ಶೇಷಾಶನಃ ಅಂತ ಹೇಳೋದು ವಿಶ್ವಕ್ಸೇನರನ್ನು ತಿಳಿಸುತ್ತೆ. ಶೇಷಾಶನಾದಯ ಶೇಷ ಅಶನ. ಅದರಿಂದ ಮೊದಲು ಆರಾಧನೆಯಲ್ಲಿಯೂ ಭಗವದಾರಾಧನೆ ನಿತ್ಯ ಗ್ರಂಥದಲ್ಲಿ ಭಾಷ್ಯಕಾರರು ಸ್ಪಷ್ಟವಾಗಿ ಇದನ್ನೆಲ್ಲ ತಿಳಿಸ್ತಾರೆ. ಆಗಮಗಳಲ್ಲಿ ಹೇಳಿರುವ ಹಾಗೆ ಮೊದಲು ಪರಮಾತ್ಮನಿಗೆ ನಾವು ಹವಿಸನ್ನು ನಿವೇದನ ಮಾಡಿ, ಅದಾದ ಮೇಲೆ ವಿಶ್ವಕ್ಸೇನರಿಗೆ ಮಾಡಿ, ಅದಾದ ಮೇಲೆ ಮಿಕ್ಕವರಿಗೆಲ್ಲ ನಿವೇದನೆ ಮಾಡೋದು. ಇದು ಸಾಂಪ್ರದಾಯಿಕವಾದದ್ದು, ಆಗಮನಗಳಲ್ಲೆಲ್ಲ ಹೇಳಲ್ಪಟ್ಟಿರುವಂತಹದ್ದು, ಇದು ಪ್ರಾಮಾಣಿಕವಾದ್ದು. ಆದ್ದರಿಂದ ವಿಶ್ವಕ್ಸೇನರಿಗೆ ಶೇಷಾಶನ ಅಂತಾನೆ ಅರ್ಥ, ಶಬ್ದ ಹೆಸರು ಬಂದಿದೆ, ಶೇಷಾಶನ ಅಂತ ಹೇಳಿ. ಶೇಷಾಶನಾದಯ, ಶೇಷ ಅನ್ನುವುದು ಆದಿಶೇಷರನ್ನು ತಿಳಿಸುತ್ತೆ. ಕಲಾಚಿಕಾ ಪ್ರವೃತೆಯ ಪರಿಚ್ಛದ, ಕಲಾಚಿಕ ಅಂದರೆ ಪಾತ್ರೆಗಳು, ಸೌಟು, ಸ್ಪೂನು ಮೊದಲಾದದ್ದೆಲ್ಲ ಪಾತ್ರೆಗಳು, ಇದೆಲ್ಲ ಪರಿಚ್ಛದ ಅಂತ ಹೇಳಲ್ಪಡುತ್ತೆ. ಪರಿಚ್ಛದ ಅನ್ನುವ ಶಬ್ದಕ್ಕೆ ಛದ ಅಪವಾರಣೆ ಅಂತ ಅಲಂಕಾರ ವಸ್ತುಗಳು, ಸ್ಪೂನು, ಸೌಟು, ಪಾತ್ರೆಗಳು ಇದೆಲ್ಲವೂ ಕೂಡ ಪರಿಚ್ಛದ ಶಬ್ದದಿಂದ ಹೇಳಲ್ಪಡುತ್ತೆ. ಛದ ಅಪವಾರಣೆ ಅನ್ನುವ ಒಂದು ಅರ್ಥದಲ್ಲಿ, ಆ ಒಂದು ಇದರಲ್ಲಿ ಅನೇಕ ಅರ್ಥಗಳು ಬರುತ್ತೆ. ಅದಕ್ಕೆ ಕಲಾಚಿಕ ಅನ್ನುವ ಶಬ್ದಕ್ಕೆ ಸ್ವೋಚಿತ ಇತ್ಯಾದಿ ಪರಮಪದ ವಿಶೇಷಣಂ, ಪರಮಪದಕ್ಕೆ ವಿಶೇಷಣ ಸ್ವೋಚಿತ ಅಂತ ಇಲ್ಲಿ ಹೇಳಿರುವಾಗ ಅದಾದ ಮೇಲೆ ಮುಂದೆ ಸ್ವೋಚಿತ ನಿಖಿಲ ಭೋಗ್ಯ ಭೋಗೋಪಕರಣಾದಿ ಅನಂತ ಮಹಾವಿಭವ, ಅವನಿಗೆ ಉಚಿತವಾದ ನಿಖಿಲವಾದ ಭೋಗ್ಯ ಭೋಗೋಪಕರಣಗಳೆಲ್ಲ ಇದೆ. ಅಲ್ಲಿ ಬೇಕಾದಷ್ಟು ಅನಂತವಾದ ಭೋಗ್ಯ ಭೋಗೋಪಕರಣಗಳೆಲ್ಲ ಇದೆ ಪರಮಪದದಲ್ಲಿ. ಭೋಗ್ಯ ಶಬ್ದೇನ ಸ್ರಕ್ಚಂದನಾದಿ ವಿವಕ್ಷಿತ, ಇದೆಲ್ಲವೂ ಅಲ್ಲಿಯೂ ಇದೆ ಅಂತ ಹೇಳಲ್ಪಟ್ಟಿದೆ. ಆದರೆ ಎಲ್ಲ ಅಪ್ರಾಕೃತವಾದದ್ದು, ಪ್ರಾಕೃತವಾದದ್ದಲ್ಲ, ತ್ರಿಗುಣಾತ್ಮಕವಾದದ್ದಲ್ಲ ಇಲ್ಲಿಯಂತೆ. ಆದರೆ ಅಪ್ರಾಕೃತವಾದ, ಅಲ್ಲಿಯೂ ಕೂಡ ಎಲ್ಲ ವಿಧವಾದ ಚಂದನವೇನು, ಹಾರಗಳೇನು, ಇದು ಎಲ್ಲವೂ ಇದೆ ಅಲ್ಲಿ. ಭೋಗೋಪಕರಣ ಶಬ್ದೇನ ಚಂದನಾದಿ ವಿನಿಯೋಗ ಉಪಯೋಗಿ ಭಾಜನಾದಯ ವಿವಕ್ಷಿತ, ಪಾತ್ರೆಗಳು ಮೊದಲಾದ. ಭಾಜನ ಅಂದರೆ ಪಾತ್ರೆ, ಚಂದನವನ್ನು ಒಂದು ಪಾತ್ರೆಯಲ್ಲಿ ಇಟ್ಟುಕೊಂಡು ಅದನ್ನು ವಿನಿಯೋಗ ಮಾಡೋದು. ಹಾಗೆ ಭೋಗ ಉಪಕರಣ, ಭೋಗ್ಯವಾದದ್ದು ಸರಕ್ ಚಂದನ ಮೊದಲಾದ, ಸರಕ್ ಅಂದರೆ ಹಾರ, ಚಂದನ ಮೊದಲಾದದ್ದು, ಅದನ್ನು ವಿನಿಯೋಗ ಮಾಡುವುದಕ್ಕೆ ಉಪಯೋಗಿಸುವ ಪಾತ್ರೆಗಳು ಮೊದಲಾದದ್ದೆಲ್ಲವೂ ಕೂಡ, ಅದೆಲ್ಲ ಕೂಡ ಭೋಗ ಉಪಕರಣಗಳು ಹೇಳಲ್ಪಟ್ಟಿದೆ. ಪರಿಚಯ ಶಬ್ದೇನ ಕಲಾಚಿಕಾರ್ಯ ಸ್ವರೂಪೇಣ ಭೋಗೋಪಕರಣಂ ವಿವಕ್ಷಿತಂ, ವಿಶೇಷವಾದ ರೂಪಗಳಲ್ಲಿ ಭೋಗೋಪಕರಣಗಳು.
ಹೇಳಲ್ಪಟ್ಟಿದೆ. ಅದರಲ್ಲಿ ಪರಿಚ್ಛೇದ ಅನ್ನುವ ಶಬ್ದದಿಂದ, ಭೋಗೋಪಕರಣ ಶಬ್ದೇನ ಭೋಗ್ಯ ವಸ್ತು ವಿನಿಯೋಗ ಸಾಧನ ಪದಾರ್ಥ ವಿವಕ್ಷಿತ ಇತಿ ಇದೆಲ್ಲ ಸ್ವಲ್ಪ ವ್ಯತ್ಯಾಸವಿದೆ ಅರ್ಥದಲ್ಲಿ. ಆದ್ದರಿಂದ ಭೋಗ್ಯ ವಸ್ತುಗಳನ್ನು ವಿನಿಯೋಗ ಮಾಡುವ ಸಾಧನ ಪದಾರ್ಥಗಳು ಅದೆಲ್ಲ ಭೋಗ ಉಪಕರಣಗಳು ಅಂತ ಹೇಳಲ್ಪಟ್ಟಿದೆ. ಅದಕ್ಕೆ ಭೋಗೋಪಕರಣಗಳು ಅಂತ ಅಷ್ಟೇ, ಅದರಲ್ಲಿ ವ್ಯತ್ಯಾಸವಿರು. ಆದಿ ಶಬ್ದೇನ ದಿವ್ಯ ಉದ್ಯಾನ ಆದಿ ವಿವಕ್ಷಿತ, ನಮ್ಮಲ್ಲಿ ಉದ್ಯಾನಗಳಿದೆ, ಮಂಟಪವಿದೆ, ಎಲ್ಲವೂ ಹೇಳಲ್ಪಟ್ಟಿದೆ. ಸರೋವರವಿದೆ, ಮಂಟಪವಿದೆ, ಉದ್ಯಾನಗಳಿದೆ. ಇದೆಲ್ಲ ಉಪನಿಷತ್ತಿನಲ್ಲಿಯೇ ಹೇಳುತ್ತೆ. ಕೌಶಿತಕಿ ಉಪನಿಷತ್ತು ಎಲ್ಲವೂ ಇದನ್ನೆಲ್ಲ ತಿಳಿಸುತ್ತೆ. ಅದರಿಂದ ಅದೆಲ್ಲ ಇರುವುದು ಅಲ್ಲಿ ಪ್ರಾಮಾಣಿಕವಾದದ್ದು, ಉಪನಿಷತ್ತಿನಲ್ಲೇ ಪ್ರತಿಪಾದಿತವಾದದ್ದು. ಇದೆಲ್ಲವೂ ಕೂಡ ಇಲ್ಲಿ ನಮಗೆ ಅವಾಂಗ್ ಮನಸ್ಸು ಗೋಚರಂ, ಎಲ್ಲ ಜ್ಞಾನಾತ್ಮಕ ಅಂತ ಹೇಳಿದೆ. ಶುದ್ಧ ಸತ್ವವು ಜ್ಞಾನಾತ್ಮಕವಾದದ್ದು, ಸ್ವಯಂ ಪ್ರಕಾಶವಾದದ್ದು ಅಂತ ಪ್ರಮಾಣವಿದೆ. ಆಗಮಗಳಲ್ಲಿಯೂ ಹೇಳಲ್ಪಟ್ಟಿದೆ. ಅದು ಸ್ವಯಂ ಪ್ರಕಾಶವಾದದ್ದು, ತನ್ನನ್ನು ಪ್ರಕಾಶಪಡಿಸುತ್ತೆ ತಾನೇ. ಅಲ್ಲಿ ಎಲ್ಲವೂ ಕೂಡ ಪ್ರಕಾಶಮಯವಾಗಿರುತ್ತೆ ಅಲ್ಲಿ ನಿತ್ಯ ವಿಭೂತಿಯಲ್ಲಿ ಅನ್ನೋದು ಹೇಳಲ್ಪಟ್ಟಿದೆ. ಅದು ಇಲ್ಲಿ ಅವಾಂಗ್ ಮನಸ್ಸು ಗೋಚರಂ ಅಪರಿಚ್ಛೇದ್ಯತ್ವಾತ್. ಯಾಕೆ ಅಂದರೆ ಇಷ್ಟು ಅಂತ ಪರಿಚ್ಛೇದಿಸಿ ತಿಳಿಯಕ್ಕಾಗೋದಿಲ್ಲ. ಅಪರಿಚ್ಛೇದ್ಯವಾದದ್ದು. ಸ್ವಭಾವ ಶಬ್ದ ಜಾಜ್ವಲ್ಯಮಾನತ್ವಾದಿ ಗುಣಪರಃ, ಅಂದರೆ ಒಳ್ಳೆಯ ಪ್ರಕಾಶಮಾನವಾದದ್ದು ಅಂತ, ಜಾಜ್ವಲ್ಯಮಾನವಾದದ್ದು ಪ್ರಕಾಶಿಸ್ತಾ ಇರೋದು ಅಂತ ಅರ್ಥ. ಆದಿಶಬ್ದೇನ ತತ್ರ ತದ್ ವ್ಯಾಪಾರಾದಯ ಅಭಿಪ್ರೇತ, ಎಲ್ಲ ಅದರ ವಿಧ ವ್ಯಾಪಾರಗಳು ಮೊದಲಾದದ್ದು. ಆ ಶುದ್ಧ ಸತ್ವಮಯವಾದ ಪದಾರ್ಥವೇ ನಿತ್ಯ ವಿಭೂತಿ. ಶುದ್ಧ ಸತ್ವ ಅಂತ ಹೇಳುವ ಪದಾರ್ಥದಿಂದಲೇ ಅಲ್ಲಿ ಎಲ್ಲವೂ ಮಾಡಲ್ಪಟ್ಟಿದೆ. ಮುಕ್ತರು ದೇಹವನ್ನು ತೆಗೆದುಕೊಂಡರೂ ಶುದ್ಧ ಸತ್ವಮಯವಾದ ದೇಹವನ್ನು ತೆಗೆದುಕೊಳ್ತಾರೆ. ಪರಮಾತ್ಮನ ದಿವ್ಯಮಂಗಳ ವಿಗ್ರಹವು ಶುದ್ಧ ಸತ್ವಮಯವಾದದ್ದು. ಅಲ್ಲಿರುವ ಭೋಗೋಪಕರಣ ಆಗಲಿ ಇದಾಗಲಿ ಎಲ್ಲವೂ ಕೂಡ ಶುದ್ಧ ಸತ್ವಮಯವಾದದ್ದೇ. ಎಲ್ಲವೂ ಸಕಲವೂ ಅಪ್ರಾಕೃತವಾದದ್ದು, ದಿವ್ಯವಾದದ್ದು, ಶುದ್ಧ ಸತ್ವಮಯವಾದದ್ದು ಅಂತ ಶ್ರುತಿ ತಿಳಿಸುತ್ತೆ. ಈ ರೀತಿ ಎಲ್ಲ ತಿಳಿಸುವ ಪ್ರಮಾಣಗಳು ಸಹಸ್ರಶಃ ಶ್ರುತಯ ಸಂತಿ, ಬೇಕಾದಷ್ಟು ಇದೆ. ನೇರವಾಗಿ ಶ್ರುತಿಗಳು ತಿಳಿಸುತ್ತೆ. ಉಪಬ್ರಹ್ಮಣಗಳು ಕೂಡ ಇನ್ನೂ ಅಧಿಕವಾಗಿ ತಿಳಿಸುತ್ತೆ. ಪ್ರತ್ಯಕ್ಷ ಶ್ರುತಿಗಳು ನೇರವಾಗಿ ತಿಳಿಸುತ್ತೆ ನಮಗೆ. ಅದರ ಜೊತೆಗೆ ಉಪಬ್ರಹ್ಮಣ ಭೂತ ಅಖಿಲ ಶ್ರುತಯಶ್ಚ ಅಭಿಪ್ರೇತ, ಅದನ್ನು ಉಪಬ್ರಹ್ಮಣ ಮಾಡುವಂತಹ ವಿಶದವಾಗಿ ತಿಳಿಸುವ ವಿಷ್ಣು ಪುರಾಣವೇ, ಭಾಗವತವೇ ಮೊದಲಾದ ರಾಮಾಯಣ ಮಹಾಭಾರತಗಳು ಎಲ್ಲವೂ ಕೂಡ ಇದರಲ್ಲಿ ಇನ್ನೂ ಬೇಕಾದಷ್ಟು ಇದಕ್ಕೆಲ್ಲ ಪ್ರಮಾಣಗಳು ತಿಳಿದು ಬರುತ್ತೆ ನಮಗೆ. ಅದನ್ನೆಲ್ಲ ಇಲ್ಲಿ ಅದಕ್ಕೆ ವೇದ ಶ್ರುತಿ ಪ್ರಮಾಣಗಳನ್ನು ತಿಳಿಸ್ತಾರೆ. ಇದಕ್ಕೆಲ್ಲ ಉಕ್ತಾರ್ಥ ವಿಷಯ ಶ್ರುತಿ ಉದಾಹರತಿ. ವೇದಾಹಮೇತಂ ಪುರುಷಂ ಮಹಾಂತಂ. ವೇದ ಅಹಂ ವೇದ ಅಂತ ಹೇಳ್ತಿರೋದು ವೇದ ಪುರುಷನೇ ಹೇಳ್ತಾ ಇದ್ದಾನೆ ಅಂತ ಅರ್ಥ. ವೇದವೇ ಹೇಳುತ್ತೆ, ನಾನು ತಿಳಿದಿದ್ದೀನಿ ಅಂತ ವೇದದಲ್ಲಿ ಹೇಳಿದೆಯಲ್ಲ. ವೇದಾಭಿಮಾನಿ ಪುರುಷ ಅಂತ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಹಾಗೆಯೇ ಹೇಳಲ್ಪಟ್ಟಿದೆ. ಎಲ್ಲಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ. ವೇದಾಭಿಮಾನಿ ದೇವತೆ ಹೇಳ್ತಿರೋದು ನಾನು ತಿಳಿದಿದ್ದೇನೆ ಮಹಾತ್ಮನಾದ ಪುರುಷನನ್ನ ಅಂತ ವೇದವೇ ತಿಳಿಸುತ್ತೆ ಅಂತ ಹೇಳಿ. ಮನೋಮಯ ಶಬ್ದ ವ್ಯಾಚಷ್ಟೇ. ಮನೋಮಯ ಅನ್ನೋದಕ್ಕೆ ವಿಶೇಷವಾದ ಅರ್ಥ. ಶಬ್ದಗಳಿಗೆಲ್ಲ ಇಲ್ಲಿ ನಿರುಕ್ತಿ ಅನ್ನುವ ಗ್ರಂಥದಲ್ಲಿ ಅಂಗ ಒಂದು ಅಂಗ, 6 ಅಂಗಗಳಲ್ಲಿ ಶ್ರುತಿಗೆ ನಿರುಕ್ತ ಅನ್ನೋದು ಒಂದು ಅಂಗ. ಅದರಲ್ಲಿ ವಿಶೇಷವಾದ ಅರ್ಥಗಳನ್ನು ಹೇಗೆ ತಿಳಿಬೇಕು ಅನ್ನೋದು ತಿಳಿಸುತ್ತೆ. ಶಬ್ದಗಳಿಗೆ, ವಾಕ್ಯಗಳಿಗೆ ಎಲ್ಲ ವಿಶೇಷವಾದ ಅರ್ಥಗಳು. ಕೆಲವು ಸತಿ ಪದಾರ್ಥಗಳ ಜೊತೆಯಲ್ಲಿ ಸಂಬಂಧಿಸಿದಂತೆ ಅರ್ಥಗಳು ಬದಲಾಗುತ್ತೆ, ಪ್ರಕರಣಕ್ಕೆ ಅನುಗುಣವಾಗಿ ಬದಲಾಗುತ್ತೆ. ಈ ರೀತಿಯೆಲ್ಲ ಶಬ್ದಗಳು ಅರ್ಥ ತಿಳಿದೇ ಹೋದರೆ ಯಾವುದೋ ಒಂದು ಬೀಜಾಕ್ಷರ ಇರುತ್ತೆ, ಅದನ್ನು ಇಟ್ಟುಕೊಂಡೇ ನಾವು ಅರ್ಥವನ್ನು ತಿಳಿದುಕೊಳ್ಬೇಕು. ಈ ರೀತಿ ಬೇಕಾದಷ್ಟು ವಿಧ ವಿಧವಾದ ರೀತಿಯಲ್ಲಿ ಶ್ರುತಿವಾಕ್ಯಗಳಲ್ಲಿರುವ ಶಬ್ದಗಳಿಗೆ ನೇರವಾಗಿ ಅರ್ಥ ತಿಳಿಯೋದು ಕಷ್ಟ. ಆದರೆ ಅರ್ಥಗಳೆಲ್ಲ ಅನ್ವಿತವಾಗಿದೆ. ಎಲ್ಲವೂ ಕೂಡ ಒಂದೊಂದು ವಾಕ್ಯಗಳಲ್ಲಿರುವ ಶಬ್ದಗಳು ಅನ್ವಿತವಾಗಿಯೇ ನಮಗೆ ಅರ್ಥವನ್ನು ತಿಳಿಸುತ್ತೆ. ಆದರೆ ಅನ್ವಿತವಾದ ಅರ್ಥ ಕೇವಲ ವ್ಯಾಕರಣವನ್ನು ಇಟ್ಟುಕೊಂಡೇ ಮಾಡೋದಕ್ಕೆ ಸಾಧ್ಯವಿಲ್ಲ. ಕೆಲವು ಸತಿ ಧಾತುವನ್ನು ಇಟ್ಟುಕೊಂಡು ಮಾಡಬೇಕು. ಅವಯವಾರ್ಥ ಅಂತ ಒಂದು ಭಾಗದ ಅರ್ಥವನ್ನು ಇಟ್ಟುಕೊಂಡು ಮಾಡಬೇಕು. ಒಂದು ಅಕ್ಷರವನ್ನು ಇಟ್ಟುಕೊಂಡು ಅದರಿಂದಲೇ ಅರ್ಥವನ್ನು ಮಾಡಿಕೊಳ್ಬೇಕು. ಕೆಲವು ಪದಾರ್ಥಗಳೊಡನೆ ಸಂಬಂಧಿಸಿದಂತೆ ಶಬ್ದಗಳಿಗೆ ಅರ್ಥ ಮಾಡಬೇಕು. ಇಲ್ಲಿ ಮನೋಮಯ ಅಂತ ಹೇಳಿರೋದು ಪರಮಾತ್ಮನಿಗೆ ವಿಶೇಷಣ. ಪರಮಾತ್ಮನ ಒಂದು ವಿಶೇಷಣವನ್ನು ಹೇಳಿದೆ ಮನೋಮಯ ಅಂತ ಹೇಳಿ. ಇಲ್ಲಿ ಮಯಟ್ ಅನ್ನುವ ಪ್ರತ್ಯಯ ವ್ಯಾಕರಣದ ಪ್ರಕಾರ 3 ಅರ್ಥಗಳಲ್ಲಿ ಬರಬೇಕು. ಸ್ವಾರ್ಥ, ಪ್ರಾಚುರ್ಯಾರ್ಥ, ವಿಕಾರಾರ್ಥ ಅಂತ ಹೇಳಿ. ಮಯಟ್ ಅನ್ನುವ ಪ್ರತ್ಯಯ ಬಂದಾಗ ಮಯಃ ಅಂತ ಆಗುತ್ತೆ ರೂಪ. ಮನೋಮಯ, ಆನಂದಮಯ,
ಅಂತ ಹೇಳುವಾಗ ಇದೆಲ್ಲ ಅನ್ನಮಯ, ಪ್ರಾಣಮಯ, ಈ ರೀತಿ ಎಲ್ಲ ಬರುತ್ತೆ. ಇದು ಬಂದಾಗ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು, ಒಂದೊಂದಕ್ಕೆ ಒಂದೊಂದು ರೀತಿ ಅರ್ಥ ಮಾಡಬೇಕು. ಅನ್ನಮಯ ಅನ್ನೋದ್ರಲ್ಲಿ ಅನ್ನದ ವಿಕಾರವಾದ ಶರೀರ ಹೇಳಲ್ಪಡುತ್ತೆ. ಪ್ರಾಣಮಯ ಅಂದರೆ ಸ್ವಾರ್ಥ, ಪ್ರಾಣವೇ ಅಂತ ಅರ್ಥ, ಅಲ್ಲಿ ಇನ್ನೇನು ಅರ್ಥವಿಲ್ಲ ಅಲ್ಲಿ. ಮನೋಮಯ ಅಂತ ಹೇಳಿದ್ರೆ ಮನಸ್ಸು ಅಂತ ಅಲ್ಲಿ ಅರ್ಥ. ಮನೋಮಯ ಅಂತ ಹೇಳಿದ್ರೆ ಪರಮಾತ್ಮನಿಗೆ ವಿಶೇಷಣವಾಗಿ ಹೇಳಿದಾಗ ಮನಸ್ಸಿನಿಂದ ತಿಳಿಯಲ್ಪಡುವವನು ಅಂತ ಅರ್ಥ. ಸಂಬಂಧ ವಿಶೇಷವನ್ನು ತಿಳಿಸುತ್ತೆ ಇಲ್ಲಿ ಮಯ ಪ್ರತ್ಯಯವು. ಆದ್ದರಿಂದ ಪರಿಶುದ್ಧ ಮನೋಗ್ರಾಹ್ಯ ಅಂತ ಅರ್ಥ ಮಾಡಬೇಕು. ಪರಮಾತ್ಮನಿಗೆ ಮನೋಮಯ ಅಂತ ಹೇಳಿದ್ರೆ, ಮನೋಮಯ ಅಂದರೆ ಏನರ್ಥ ಅಲ್ಲಿ? ಮನಸ್ಸನ್ನು ಅಧಿಕವಾಗಿ ಉಳ್ಳವನು ಅಂತ ಅರ್ಥವೇ? ಮನಸ್ಸು ಅಂತಾನೆ ಅರ್ಥವೇ? ಹಾಗಲ್ಲ. ಮನಸ್ಸು ಶುದ್ಧವಾದ ಮನಸ್ಸಿಂದ ತಿಳಿಯಲ್ಪಡುವವನು ಅನ್ನೋದನ್ನ ಭಾಷಿಕರು ವ್ಯಾಖ್ಯಾನ ಮಾಡಿ ತಿಳಿಸ್ತಾರೆ. ಮನಸ್ಸೈವ ಶುದ್ಧೇನ ಗೃಹ್ಯತೆ, ಪರಿಶುದ್ಧವಾದ ಮನಸ್ಸಿಂದ ತಿಳಿಯಲ್ಪಡುವವನು. ಅದನ್ನ ಇದು ಮಯ ಪ್ರತ್ಯಯವು ಪ್ರಾಚುರ್ಯಾರ್ಥೋಯಂ ಸಂಬಂಧ ಪರೋ ಭವತಿ, ಸಂಬಂಧವನ್ನು ತಿಳಿಸುತ್ತೆ. ಪ್ರಚುರವಾದ ಪರಿಶುದ್ಧವಾದ ಮನಸ್ಸು ಅನ್ನುವ ಅರ್ಥದಲ್ಲಿ ಬರುತ್ತೆ. ಇಲ್ಲಿ ಸಂಬಂಧ ಪರವಾಗಿ ಆಗುತ್ತೆ ಇದು. ಆ ಸಂಬಂಧವು ಹೇಗೆ ಅಂತ ಹೇಳಿದ್ರೆ ಗ್ರಾಹ್ಯ ಗ್ರಾಹಕ ಭಾವ, ಮನಸ್ಸಿನಿಂದ ಗ್ರಹಿಸಲ್ಪಡುವವನು ಅಂತ ಹೇಳೋದು. ಆದ್ದರಿಂದ ಇದು ಗ್ರಾಹಕ, ಅವನು ಗ್ರಾಹ್ಯನಾದವನು ಪರಮಾತ್ಮ. ಗ್ರಾಹಕವಾದದ್ದು ಮನಸ್ಸು. ಈ ಒಂದು ಸಂಬಂಧದಿಂದ ಅರ್ಥವನ್ನು ಇಲ್ಲಿ ಮಾಡಬೇಕು. ಮನಸ್ಸಾತು ವಿಶುದ್ಧೇನ ಅಂತ ಶ್ರುತಿಯೇ ತಿಳಿಸುತ್ತೆ. ಮನಸ್ಸಾತು ವಿಶುದ್ಧೇನ, ಶುದ್ಧವಾದ ಮನಸ್ಸಿನಿಂದ ಅವನು ತಿಳಿಯಬಹುದು ಅಂತ ಶ್ರುತಿ ತಿಳಿಸುತ್ತೆ. ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಇದು ಪರಮಾತ್ಮನಿಗೆ ದಿವ್ಯಮಂಗಳ ವಿಗ್ರಹವಿದೆ ಅನ್ನೋದನ್ನ ಹೇಳಿದ್ರು. ಅದಕ್ಕೆ ಮೇಲೆ ಈಗ ಆ ದಿವ್ಯಮಂಗಳ ವಿಗ್ರಹದ ವಿಶೇಷಗಳನ್ನೆಲ್ಲ ತಿಳಿಸ್ತಾರೆ. ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೇ ಭಾಸ್ವರ, ಇದಕ್ಕೆ ವಿಶೇಷವಾದ ಅರ್ಥ ಭಾಷ್ಯಕಾರರು ಮಾಡ್ತಾರೆ. ಇದಕ್ಕೆ ಶ್ರುತಿವಾಕ್ಯಗಳಿಗೆ ಹೇಗೆ ವ್ಯಾಖ್ಯಾನ ಮಾಡಬೇಕು, ಇದು ಶ್ರುತಿ ಪ್ರಸ್ಥಾನ ಅಂತ ಹೇಳ್ತೀವಲ್ಲ, ಈ ವೇದಾರ್ಥ ಸಂಗ್ರಹ ಭಾಷ್ಯಕಾರರ ಶ್ರುತಿ ಪ್ರಸ್ಥಾನ. ಶ್ರುತಿಗಳಿಗೆ ಪೂರ್ಣವಾಗಿ ವ್ಯಾಖ್ಯಾನ ಮಾಡಲಿಲ್ಲ, ಉಪನಿಷತ್ತುಗಳಿಗೆ ಪೂರ್ಣವಾಗಿ. ಆದರೆ ಶ್ರೀಭಾಷ್ಯಾದಿ ಗ್ರಂಥಗಳಲ್ಲಿ ಅನೇಕ ಉಪನಿಷತ್ತುಗಳಿಗೆ ಮುಕ್ಕಾಲು ಭಾಗ ಎಲ್ಲ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಕಠೋಪನಿಷತ್ತು, ಮುಂಡಕೋಪನಿಷತ್ತು, ತೈತಿರಿಯೋಪನಿಷತ್ತು, ಶ್ವೇತಾಶ್ವತರ, ಚಾಂದೋಗ್ಯ, ಇದೆಲ್ಲ ಬೇಕಾದಷ್ಟು ಭಾಗಗಳನ್ನು ನೇರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಶ್ರುತಿವಾಕ್ಯಗಳನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಸಿದ್ಧಾಂತ ಸ್ಥಾಪನೆ ಮಾಡಿರೋದು ಇಲ್ಲಿಯೇ. ಬ್ರಹ್ಮಾದರ ಶ್ರೀಭಾಷ್ಯದಲ್ಲಿ ಸೂತ್ರಗಳ ಪ್ರಕಾರ ವ್ಯಾಖ್ಯಾನ ಮಾಡಿದ್ದಾರೆ. ಸೂತ್ರಗಳನ್ನು ಇಟ್ಟುಕೊಂಡು ತತ್ವಹಿತ ಪುರುಷಾರ್ಥಗಳು. ಇಲ್ಲಿ ನೇರವಾಗಿ ಶ್ರುತಿಯನ್ನೇ ತೆಗೆದುಕೊಂಡು ತತ್ವಹಿತ ಪುರುಷಾರ್ಥಗಳ ಸ್ವರೂಪವನ್ನೆಲ್ಲ ನಿರೂಪಣೆ ಮಾಡಿರುವುದು ವೇದಾರ್ಥ ಸಂಗ್ರಹವೇ ಶ್ರುತಿ ಪ್ರಸ್ಥಾನ ಅಂತ ಪ್ರಸಿದ್ಧ. ಆದ್ದರಿಂದ ಶ್ರುತಿ ವಾಕ್ಯಗಳನ್ನು ಮೊದಲು ಇಟ್ಟುಕೊಂಡು ಪರಮಾತ್ಮನ ಸ್ವರೂಪವನ್ನೆಲ್ಲ ಇಲ್ಲಿ ಸ್ಥಾಪನೆ ಮಾಡುವಂಥದ್ದು. ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೆ ಭಾಸ್ವರ, ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರುತ್ತೆ. ಇದು ಇದರಲ್ಲಿ ಪರಮಾತ್ಮನು ನಮ್ಮ ಇದರಲ್ಲಿ ಇದ್ದಾನೆ ಅಂತ ಹೇಳುವಾಗ ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೇ ಭಾಸ್ವರ ನೀವಾರ ಶೂಕವತ್ತನ್ವಿ ಪೀತಾಭಾಸ್ಯ ತನೂಪಮಾ ತಸ್ಯಾ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ. ತಸ್ಯಾಹ ಶಿಖಾಯಾಹ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ ಹೇಳುತ್ತೆ. ಇಲ್ಲೊಂದು ಸುಶಿರ ಸೂಕ್ಷ್ಮ ಒಂದು ನೇತಾಡ್ತಾ ಇದೆ, ಒಂದು ಕೆಳಮುಖವಾಗಿ ಹೃದಯ, ಅದನ್ನು ತಿಳಿಸುತ್ತೆ. ಹೃದಯಂ ತದ್ವಿಜಾನೀಯ ವಿಶ್ವಸ್ಯಾಯತನಂ ಮಹತ್, ವಿಶ್ವಸ್ಯ ಮಹದಾಯತನಂ ಹೃದಯಂ ತದ್ವಿಜಾನೀಯಾತ್. ಅಲ್ಲಿ ಹೃದಯ ಅನ್ನೋದು ಇದೆ ಅಂತ ಹೇಳುತ್ತೆ. ಅಲ್ಲಿ ಹೇಳುವಾಗ ಅದರಲ್ಲಿ ಒಂದು ಸುಶಿರ, ಒಂದು ರಂಧ್ರವಿದೆ, ಅದರಲ್ಲಿ ಕೊನೆಯಲ್ಲಿ ಒಂದು ಅಗ್ನಿಶಿಖೆ ಇದೆ, ಅದರಲ್ಲಿ ಪರಮಾತ್ಮನಿದ್ದಾನೆ. ಹೃದಯ ಮಂಡಲದಲ್ಲಿ ಪರಮಾತ್ಮ ಹೇಗಿದ್ದಾನೆ ಅನ್ನೋದನ್ನು ಅದ್ಭುತವಾಗಿ ಮಹಾನಾರಾಯಣ ಉಪನಿಷತ್ತು ವರ್ಣನೆ ಮಾಡುತ್ತೆ. ಅದರಲ್ಲಿ ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖ ಇವ ಭಾಸ್ವರ, ನೀಲವಾದ ಕಪ್ಪು ಮೇಘದ ಮಧ್ಯದಲ್ಲಿರುವಂತಹ ಒಂದು ವಿದ್ಯುತ್, ಅಂದರೆ ಅದು ಮಿಂಚು. ಆ ಮಿಂಚು ಪ್ರಕಾಶಿಸಿದಾಗ ಎಲ್ಲ ಕಡೆ ಹರಡುತ್ತೆ, ಅದರ ಮಧ್ಯದಲ್ಲಿ ಮೇಘ ಇರುವ ಹಾಗಿದೆ ಅಂತ. ಮೇಘದ ಒಂದು ಪ್ರಕಾಶ, ಮೇಘ ಅನ್ನುವುದು ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನು ತಿಳಿಸುತ್ತೆ ಇಲ್ಲಿ. ಆದ್ದರಿಂದ ಇಲ್ಲಿ ನೀಲತೋಯದ ಮಧ್ಯಸ್ಥ ಅಂತ ಹೇಳುವಾಗ ಈ ಮಧ್ಯಸ್ಥ ಅನ್ನುವ ಪದವು ಮೊದಲು ಬರಬೇಕು ಸಮಾಸದಲ್ಲಿ, ಮಧ್ಯಸ್ಥ ನೀಲತೋಯದ ಅಂತ ಹಾಗೆ ಬರಬೇಕು. ಇಲ್ಲಿ ಹೇಳ್ತಾರೆ ಅದನ್ನು, ಮಧ್ಯಸ್ಥ ನೀಲತೋಯದ. ಇದಕ್ಕೆ ಪೂರ್ವ ನಿಪಾತ ಅಂತ ಹೆಸರು. ವ್ಯಾಕರಣದಲ್ಲಿ ಯಾವಾಗಲೂ ಉಪಸರ್ಜನಂ ಪೂರ್ವಂ ಅಂತ ಇರಬೇಕು. ಉಪಸರ್ಜನಂ ಪೂರ್ವಂ ಅಂದರೆ ಅಪ್ರಧಾನವಾದದ್ದು ಮೊದಲು ಬರುತ್ತೆ. ಆದರೆ ಇಲ್ಲಿ
ಆಮೇಲೆ ಬರುತ್ತೆ ಅಂತ ಹೇಳಿ ಮಧ್ಯಸ್ಥ ನೀಲತೋಯದ. ನೀಲತೋಯದ ಅನ್ನುವುದು ಮುಖ್ಯ. ಅದು ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನು ತಿಳಿಸುತ್ತೆ. ಅವನು ಕಪ್ಪಾದ ಮೇಘದಂತೆ ಇರುವಂತಹ ಅವನು ಮೇಘಶ್ಯಾಮ. ಅವನ ದಿವ್ಯಮಂಗಳ ವಿಗ್ರಹವು ಮೇಘಶ್ಯಾಮಲ ವರ್ಣವಾದದ್ದು. ಅದರ ಮಧ್ಯದಲ್ಲಿರುವ ಒಂದು ಮಿಂಚು ಹೇಗಿದೆಯೋ ಹಾಗೆ ಅನ್ನೋದನ್ನ ಮಧ್ಯಸ್ಥ ನೀಲತೋಯದ ವಿದ್ಯುಲ್ಲೇಖ ಇವ. ವಿದ್ಯುಲ್ಲೇಖ ಅಂದರೆ ಮಿಂಚು, ಅದರಂತೆ ಅದನ್ನ ಸೇಯಂ ದಹರ ಪುಂಡರೀಕ ಮಧ್ಯಸ್ಥ ಆಕಾಶವರ್ತಿನಿ. ದಹರ ಪುಂಡರೀಕ ಅಂತ, ದಹರ ಅಂದ್ರೆ ಚಿಕ್ಕದು ಅಂತ ಅರ್ಥ, ಪುಂಡರೀಕ ಅಂದ್ರೆ ಕಮಲ. ಒಂದು ಚಿಕ್ಕ ಕಮಲವಿದೆ ನಮ್ಮ ದೇಹದ ಮಧ್ಯದಲ್ಲಿ, ಒಂದು ಚಿಕ್ಕ ದಹರ ಅಸ್ಮಿನ್ ಅಂತರಾಕಾಶ ಅಂತ ಹೇಳಿದೆ. ಅಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ. ಈ ಬ್ರಹ್ಮಪುರ ಶರೀರವೇ ಒಂದು ಬ್ರಹ್ಮಪುರ ಅಂತ ಹೇಳಿ, ದಹರಂ ಅಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ. ಒಂದು ಚಿಕ್ಕ ಕಮಲಾಕಾರದ ಒಂದು ಮನೆ ಇದೆ, ಚಿಕ್ಕ ಜಾಗವಿದೆ. ದಹರಃ ಅಸ್ಮಿನ್ ಅಂತರಾಕಾಶ, ಅದರ ಒಳಗಡೆ ಒಂದು ಚಿಕ್ಕ ಆಕಾಶವಿದೆ. ದಹರಃ ಹೇಳಲ್ಪಟ್ಟಿದ್ದಾನೆ. ತಸ್ಮಿನ್ ಯದಂತಹ ತದುಪಾಸಿತವ್ಯಂ ತದ್ವಾವ ವಿಜಿಜ್ಞಾಸಿತವ್ಯಂ. ಅದರ ಒಳಗಡೆ ಏನಿದೆಯೋ ಅದನ್ನು ಉಪಾಸನೆ ಮಾಡಿ ಅಂತ ಶ್ರುತಿ ಹೇಳಿದೆ. ಏನಿದೆ ಕಿಂ ತತ್ರ ವಿದ್ಯತೆ ಅಂತ ಶ್ರುತಿಯ ಪ್ರಶ್ನೆ ಮಾಡುತ್ತೆ. ಅಪಹತ ಪಾತ್ಮ ಯಶಾತ್ಮ ಅಪಹತ ಪಾತ್ಮ ವಿಜರೋ ಮೃತ್ಯು ಶೋಕ ವಿಜಿಗತ್ಸ ಪಿಪಾಸ ಸತ್ಯಕಾಮ ಸತ್ಯಸಂಕಲ್ಪ. ಅಷ್ಟಗುಣಾಷ್ಟಕನಾದ ಪರಮಾತ್ಮನಿದ್ದಾನೆ ಅಂತ ಅಲ್ಲಿ ಅರ್ಥ. ಪರಮಾತ್ಮನನ್ನು ತಿಳಿಸುತ್ತೆ ಅಲ್ಲಿ. ನಿತ್ಯನಾದ ಪರಮಾತ್ಮ ಚಿಕ್ಕ ಜಾಗದಲ್ಲಿದ್ದಾನಲ್ಲ, ಅವನು ಎಲ್ಲ ಸರ್ವವ್ಯಾಪಿ. ಅವನು ಹೇಗೆ ಚಿಕ್ಕ ಜಾಗದಲ್ಲಿದ್ದಾನೆ ಅಂದರೆ ಜಾಗವು ಚಿಕ್ಕದಾಗಿರೋದ್ರಿಂದ ಅವನು ಆಗಿದ್ದಾನೆ. ಉಪಾಸಕನಿಗೆ ಅನುಕೂಲವಾಗಲಿ ಅಂತ ಹೇಳಿ ಅವನು ಒಂದು ಕಾರಣ, ಸರ್ವವ್ಯಾಪಿಯಾದವನು, ಇಲ್ಲದೇ ಇರುವ ಜಾಗವೇ ಇಲ್ಲ. ಎರಡನೆಯದು, ಅವನು ಚಿಕ್ಕದಾಗೂ ಇರಬಹುದು ದೊಡ್ಡದಾಗೂ ಇರಬಹುದು. ಅಣೋರಣೀಯಾನ್ ಮಹತೋ ಮಹೀಯಾನ್, ಆಶ್ಚರ್ಯವಾದ ಸ್ವರೂಪ. ಇನ್ನೊಂದು, ಉಪಾಸಕನಿಗೆ ಎಲ್ಲೂ ಹುಡ್ಕೊಂಡು ಹೋಗಬೇಕಾಗಿಲ್ಲ, ತನ್ನ ಹೃದಯದಲ್ಲಿಯೇ ಇದ್ದಾನೆ ಪರಮಾತ್ಮ. ಅವನಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಉಪಾಸಕ ಅನುಗ್ರಹಾರ್ಥಂ ಅಂತ, ಅದಕ್ಕೋಸ್ಕರ ಹೃದಯದ ಚಿಕ್ಕ ಜಾಗದಲ್ಲಿ ಬಂದು ಇದ್ದಾನೆ ಪರಮಾತ್ಮ, ಅಲ್ಲಿಯೇ ಸಿಗ್ತಾನೆ. ಆ ದಹರ ಪುಂಡರೀಕ ಮಧ್ಯದಲ್ಲಿರುವ ಆಕಾಶ ಯಾವುದು ಇದೆಯೋ, ದಹರಃ ಅಸ್ಮಿನ್ ಅಂತರಾಕಾಶ, ಅದರಲ್ಲಿ ಇರುವ ವನ್ಹಿ ಶಿಖಾ, ಒಂದು ಬೆಂಕಿಯ ಒಂದು ಜ್ವಾಲೆ ಅದರಲ್ಲಿ ಇದೆ, ಬನ್ನಿ ಶಿಖೆ ಇದೆ. ಸ್ವಾಂತರ್ನಿಹಿತ, ತನ್ನಲ್ಲಿ ಒಳಗಡೆ ಇರುವ ನೀಲತೋಯದ ಆಭ ಅಂದ್ರೆ ಪ್ರಕಾಶ, ಅಂದ್ರೆ ಕಪ್ಪಾದ ಮೇಘದ ಒಂದು ಪ್ರಕಾಶ ಉಳ್ಳಂತಹ ಪರಮಾತ್ಮ ಸ್ವರೂಪ, ಪರಮಾತ್ಮನ ಸ್ವರೂಪ. ಸ್ವಾಂತರ್ನಿಹಿತ ನೀಲತೋಯದ ವಿದ್ಯುದಿವ ಆಭಾತಿ, ತನ್ನಲ್ಲಿರುವ ಒಂದು ನೀಲ ಮೇಘದ ಮಧ್ಯದಲ್ಲಿರುವ ಮಿಂಚಿನ ಹೇಗಿದೆಯೋ ಹಾಗೆ ಪ್ರಕಾಶಿಸ್ತಾ ಇದೆ ಅದು ಅಂತ ಅರ್ಥ. ಇಲ್ಲಿ ಪರಮಾತ್ಮನು ಹಾಗೆ ಹೃದಯದ ಒಳಗಡೆ ಆಕಾಶವಿದೆಯಲ್ಲ, ಅದರಲ್ಲಿ ಅವನು ಒಳ್ಳೆಯ ಬೆಂಕಿಯ ಒಂದು ಜ್ವಾಲೆಯಂತೆ ಪ್ರಕಾಶಿಸ್ತಾನೆ. ಹೇಗಿದೆ ಅಂತ ಹೇಳಿದ್ರೆ, ಒಂದು ಮೇಘಶ್ಯಾಮನಾದ ಪರಮಾತ್ಮನ ದಿವ್ಯಮಂಗಳ ವಿಗ್ರಹದಲ್ಲಿ ಒಂದು ಮಿಂಚು ಹೇಗಿರುತ್ತೋ ಹಾಗೆ. ಅದಕ್ಕೆ ರಂಗರಾಮಾನುಜರ ಭಾಷ್ಯದಲ್ಲಿ ಇವರು ಉತ್ತಮೂರು ಸ್ವಾಮಿಗಳು ಹೇಳುವಾಗ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಮಿಂಚಿಗೆ ಮಹಾಲಕ್ಷ್ಮಿ ಅಂತಲೂ ಅರ್ಥ ಮಾಡ್ಬೋದು ಅಂತ ಹೇಳಿಬಿಟ್ಟು ಅರ್ಥ ಮಾಡ್ತಾರೆ. ಆ ವಿದ್ಯುದಿವ ಆಭಾತಿ, ಹಾಗೆ ಪ್ರಕಾಶಿಸ್ತಾ ಇದೆ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ನೀಲತೋಯದ ಅಂತ ಹೇಳೋದು ಪರಮಾತ್ಮನ ಒಂದು ರೂಪವನ್ನು ತಿಳಿಸುತ್ತೆ. ಅವನಿಗೆ ಆ ರೀತಿ ಒಂದು ರೂಪವಿದೆ, ದಿವ್ಯವಾದ ರೂಪವಿದೆ ಅಂತ ತಿಳಿಸುತ್ತೆ. ಅವನ ವಿಶೇಷಣಗಳು ಮನೋಮಯ, ಪ್ರಾಣ ಶರೀರ, ಭಾರೂಪ, ಸತ್ಯಕಾಮ, ಸತ್ಯಸಂಕಲ್ಪ, ಆಕಾಶಾತ್ಮ, ಸರ್ವಕರ್ಮ, ಸರ್ವಕಾಮ, ಸರ್ವಗಂಧ, ಸರ್ವರಸ, ಸರ್ವಮಿದಮಭ್ಯಾತಃ, ಅವಾಕಿ ಅನಾದರ ಅಂತ ಬರುತ್ತೆ. ಇದು ಅವಾಕಿ ಅನಾದರ ಇದು ಹೇಳುವಾಗ ಇದು ಶಾಂಡಿಲ್ಯ ವಿದ್ಯೆ ಅಂತ ಬ್ರಹ್ಮಸೂತ್ರದಲ್ಲಿ ಮೊದಲನೇ ಅಧ್ಯಾಯ 2ನೇ ಪಾದದ ಮೊದಲೇ ಅಧಿಕರಣ, ಅದರಲ್ಲಿ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಅಂತ ಸೂತ್ರ, ಅದರಲ್ಲಿ ಬರುತ್ತೆ. ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನಿತಿ ಶಾಂತ ಉಪಾಸೀತ ಅಂತ ಹೇಳಿ ಮುಂದೆ ಮನೋಮಯ, ಪ್ರಾಣಶರೀರ, ಭಾರೂಪ, ಸತ್ಯಕಾಮ, ಸತ್ಯಸಂಕಲ್ಪ, ಬೇಕಾದಷ್ಟು ವಿಶೇಷಣಗಳು ಶ್ರುತಿಯಲ್ಲಿ ಅವನಿಗೆ ಹೇಳಿದೆ. ಪರಿಶುದ್ಧವಾದ ಮನಸ್ಸಿಂದ ಗ್ರಾಹ್ಯನಾದವನು. ಪ್ರಾಣವು ಅವನಿಗೆ ಶರೀರ, ಅವನ ಅಧೀನದಲ್ಲಿಯೇ ಇದೆ. ಭಾರೂಪ, ಪ್ರಕಾಶಮಾನವಾದ ಒಂದು ತೇಜೋರೂಪವನ್ನು ಉಳ್ಳವನು. ಸತ್ಯಕಾಮ,
ಅವನಿಗೆ ಯಾವುದಾದ್ರೂ ಅವನಿಗೆ ಆಗಬೇಕು ಅಂತ ನೆನೆಸ್ಕೊಂಡ್ರೆ ಅದು ಪೂರ್ಣವಾಗಿಬಿಡುತ್ತೆ. ಸತ್ಯ ಸಂಕಲ್ಪ, ಆ ಸಂಕಲ್ಪದಿಂದಲೇ ಅದನ್ನು ನಡೆಸ್ತಾನೆ. ಆಕಾಶಾತ್ಮ ಅಂದರೆ ಅವನು ಅಪರಿಚ್ಛೇದ್ಯ ಸ್ವರೂಪ ಅಂತ ಒಂದರ್ಥ, ಸ್ವಚ್ಛವಾದ ಸ್ವರೂಪವುಳ್ಳವನು. ಸರ್ವಕರ್ಮ, ಸರ್ವಂ ಯಸ್ಯ ಕರ್ಮ ಯಸ್ಯ ವೈ ಏತತ್ ಕರ್ಮ ಅಂತ ಉಪನಿಷತ್ತು ಹೇಳುತ್ತೆ, ಕೌಶಿತಕಿ ಉಪನಿಷತ್ತು. ಜಗತ್ತೆಲ್ಲವೂ ಯಾರ ಕಾರ್ಯವೋ ಅಂತ ಹೇಳಿದ್ರೆ ಎಲ್ಲ ಯಾರನ್ನು ಸೃಷ್ಟಿ ಮಾಡ್ತಾನೋ ಅಂತ ಅರ್ಥ. ಆ ಅರ್ಥದಲ್ಲಿ ಸರ್ವಕರ್ಮ, ಸರ್ವಕಾಮ, ಸರ್ವಗಂಧ, ಎಲ್ಲ ಗಂಧ, ಎಲ್ಲ ವಿಧವಾದ ಅವನಿಗೆ ಇದೆಲ್ಲ ಸೌಗಂಧ್ಯ ಎಲ್ಲವೂ ಕೂಡ ಹೇಳಿರೋದು ಅವನ ದಿವ್ಯಮಗಳ ವಿಗ್ರಹದ ವಿಶೇಷಣಗಳು. ಸರ್ವವಿಧಂ ಅಭ್ಯಾತ್ತಃ, ಎಲ್ಲವನ್ನು ಸ್ವೀಕರಿಸಿದ್ದಾನೆ ಅನ್ನುವ ಅರ್ಥ. ಅನಾದರ ವಾಕಿ, ಯಾಕೆಂದ್ರೆ ಅವನಿಗೆ ಪ್ರಯೋಜನ ಮಾಡಿಕೊಳ್ಬೇಕಾದೇನೂ ಇಲ್ಲ, ಅದರಿಂದ ಅನಾದರ ಅಂತ ಹೇಳಿದೆ. ಮಹಾರಜತಂ ವಾಸಃ ಅಂತ ಹೇಳುವಾಗ ಅವನಿಗೆ ಒಂದು ಒಳ್ಳೆಯ ಪೀತಾಂಬರ ಇದೆ ಅಂತ ಅರ್ಥ. ವಾಸಃ ಅಂದರೆ ವಸ್ತ್ರ. ಮಹಾರಜತಂ, ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನೆ ಪರಮಾತ್ಮ. ಬೃಹದಾರಣ್ಯಕ ಉಪನಿಷತ್ತು ತಿಳಿಸುತ್ತೆ ಅದನ್ನು. ಇದೆಲ್ಲ ಅವನ ದಿವ್ಯಮಂಗಳ ವಿಗ್ರಹಕ್ಕೆ ಪ್ರಮಾಣಗಳು. ನೀಲತೋಯದ ಇತ್ಯಾದಿ ಶ್ರುತಿ ವ್ಯಾಚಷ್ಟೇ ಮಧ್ಯಸ್ಥ ಇತಿ. ನೀಲತೋಯದ ಮಧ್ಯಸ್ಥ ಇತಿ ಸಮಾಸಃ ಬಹುಬ್ರೀಹಿ. ಪೂರ್ವನಿಪಾತ ಛಾಂದಸಃ. ಪೂರ್ವನಿಪಾತ ಅನ್ನೋದು ಮೊದಲು ಬಂದುಬಿಟ್ಟಿದೆ. ನೀಲತೋಯದ ಶಬ್ದ ಮೊದಲು ಬಂದಿದೆ. ಮಧ್ಯಸ್ಥ ನೀಲತೋಯದ ಅಂತ ಇರಬೇಕಾಗಿತ್ತು, ನೀಲತೋಯದ ಮಧ್ಯಸ್ಥ ಅಂತ ಬಂದಿದೆ. ಪೂರ್ವ ನಿಪಾತ, ನಿಪಾತ ಅಂದರೆ ನಿಪಾತ್ಯತೆ ಇತಿ ನಿಪಾತ, ಇನ್ನೇನು ಅರ್ಥವೇ ಇಲ್ಲ, ಅದು ಬಂದುಬಿಟ್ಟಿದೆ ಹಾಗೆ. ಆ ಶಬ್ದ ಅಲ್ಲಿ ಬಂದು ಬೀಳುತ್ತೆ ಅಷ್ಟೇ, ಇನ್ನೇನು ಅರ್ಥವಿಲ್ಲ. ವ್ಯಾಕರಣದಲ್ಲಿ ನಿಪಾತ ಅಂತ ಹೇಳ್ತಾರೆ ಅದನ್ನು. ಅಸ್ಯ ವಾಕ್ಯಸ್ಯ ಕಥಂ ಅಯವರ್ತಃ, ಹೇಗೆ ಅರ್ಥ ಮಾಡ್ತೀರಾ ಇದಕ್ಕೆ ಈ ರೀತಿ ಅಂದರೆ ಹೇಳ್ತಾರೆ ಅಲ್ಲಿ. ಸೇಯಂ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾರೆ. ತಸ್ಯ ಮಧ್ಯೆ ಮರೀಚಿಕಾ ಇತ್ಯತ್ರ ತಸ್ಯ ಇತಿ ಪದಂ ಸುಶಿರ ಪರಾಮರ್ಶಿ ಇತ್ಯರ್ಥಃ. ಅಲ್ಲಿ ಸುಶಿರಗಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ತಸ್ಯ ಮಧ್ಯೆ, ಅಲ್ಲಿ ಸುಶಿರ ಅಂದರೆ ಚಿಕ್ಕ ರಂಧ್ರ ಅಂತ ಅರ್ಥ. ಸೂಕ್ಷ್ಮವಾದ ಒಂದು ರಂಧ್ರವಿದೆ, ಅದೆಲ್ಲ ಉಪನಿಷತ್ತು ತಿಳಿಸುತ್ತೆ. ಅದನ್ನು ತಿಳಿಸುತ್ತೆ ವನ್ನಿಶಿಕಾ. ತಸ್ಯ ಇತಿ ಪದಂ, ತಸ್ಯ ಮಧ್ಯೆ ಒಂದು ರಂಧ್ರವಿದೆ, ಅದರ ಮಧ್ಯದಲ್ಲಿ ಒಂದು ಅಗ್ನಿಯ ಜ್ವಾಲೆ ಇದೆ, ಅದನ್ನೆಲ್ಲ ಉಪನಿಷತ್ತು ತಿಳಿಸುತ್ತೆ. ಅಲ್ಲಿ ಪರಮಾತ್ಮನು ಪ್ರತಿಷ್ಠಿತನಾಗಿದ್ದಾನೆ ಸ್ವಾಂತಹ. ಸ್ವರೂಪ ಶಬ್ದ ವಿಗ್ರಹಪರ, ಅದರಿಂದ ಇಲ್ಲಿ ಸ್ವರೂಪ ಅಂತ ಹೇಳಿರೋದು ವಿಗ್ರಹವನ್ನು ತಿಳಿಸುತ್ತೆ. ನೀಲತೋಯದ ಸ್ವರೂಪ ಅಂತ ಹೇಳಿರುವಂತಹದ್ದು ವಿಗ್ರಹವನ್ನು ತಿಳಿಸುತ್ತೆ. ವಿಗ್ರಹ ವಿಶಿಷ್ಟನಾದವನು ನೀಲತೋಯದ ಪರಮಾತ್ಮ ಸ್ವರೂಪ. ಮೇಘಶ್ಯಾಮ ಅಂತ ಹೇಳಿದ್ರೆ ಒಳ್ಳೆ ಕತ್ಪಾದ ಮೇಘದ ಒಂದು ಪ್ರಕಾಶ ಉಳ್ಳಂತಹ ಸ್ವರೂಪ ಉಳ್ಳವನು, ಅವನ ಜ್ಯೋತಿ ಸ್ವರೂಪವನ್ನು ತಿಳಿಸುತ್ತೆ ಅದು. ಪೂರ್ವ ಪರಾಮರ್ಶಾದಿ ನೀಲತೋಯದ ಇತ್ಯಾದಿ ವಾಕ್ಯಸ್ಯ ಉಕ್ತಯೇವ ಅರ್ಥಃ. ಎಲ್ಲ ಹಿಂದೆ ಮುಂದಿನ ವಾಕ್ಯಗಳನ್ನೆಲ್ಲ ಅಲ್ಲಿ ಸಹಸ್ರ ಶೀರ್ಷಂ ದೇವಂ ಅಂತ ಹೇಳುವಾಗ ನಾರಾಯಣ ಅನ್ನುವ ವಾಕ್ಯದಲ್ಲಿ ಬರುವ ವಾಕ್ಯಗಳು, ಅದರಲ್ಲಿ ಪೂರ್ವಪರ ವಾಕ್ಯಗಳನ್ನೆಲ್ಲ ನಾವು ಪರೀಕ್ಷೆ ಮಾಡಿ ನೋಡಿದ್ರೆ ಈ ರೀತಿ ಅರ್ಥವೇ ಇದಕ್ಕೆ ಸಿಗುತ್ತೆ ಅಂತ ಹೇಳ್ತಾರೆ. ಮನೋಮಯ ಪೂರ್ವವದರ್ಥ ಪ್ರಾಣ ಶರೀರ ಅಂದರೆ ಶರೀರಧಾರಕಸ್ಯಾಪಿ ಧಾರಕ, ಶರೀರವನ್ನು ಧರಿಸುವ ಪ್ರಾಣವನ್ನು ಧರಿಸಿರುವವನು ಪ್ರಾಣ ಶರೀರ. ಅದು ಕೂಡ ತನ್ನ ಶರೀರವಾಗಿ ಉಳ್ಳವನು ಅಂತ ಅರ್ಥ. ಪ್ರಾಣವನ್ನು ಶರೀರವಾಗಿ ಉಳ್ಳವನು ಅಂದರೆ ಧರಿಸುವವನು. ಶರೀರವನ್ನು ಧರಿಸುವುದು ಪ್ರಾಣ. ಪ್ರಾಣವನ್ನು ಯಾರು ಧರಿಸ್ತಾರೆ ಅಂದರೆ ಅದನ್ನು ಪರಮಾತ್ಮನೇ ಧರಿಸ್ತಾನೆ. ಭಾರೂಪ ಇತ್ಯತ್ರ ತಾತ್ಪರ್ಯ, ಪ್ರಕಾಶಮಾನನಾದವನು. ಆಕಾಶಾತ್ಮ, ಆಕಾಶವತೆ ಸ್ವಚ್ಛ ಸ್ವರೂಪ. ಅಮಲಃ ಅಂತ ಹೇಳಿರೋದು ಸ್ವಚ್ಛವಾದ ಸ್ವರೂಪವುಳ್ಳವನು. ಅಥವಾ ಇನ್ನೊಂದು ಅರ್ಥವನ್ನು ಹೇಳ್ಬೋದು, ಅಕ್ಷರಂ ಅಂಬರಾಂತ ಧೃತೇ ಪ್ರಕೃತಿ ಅಂತರಾತ್ಮೇತಿವ. ಅಕ್ಷರಂ ಅಂತ ಹೇಳಿ ಪರಮಾತ್ಮನ ಹೇಳುವಾಗ ಅಂಬರಾಂತ ಧೃತೇ, ಅಂಬರ ಅಂದರೆ ಈ ಆಕಾಶ ಪ್ರಕೃತಿ ಮಂಡಲದ್ದು, ಅದಕ್ಕೆ ಅಂತ ಕಾರಣವಾದ ಮೂಲ ಪ್ರಕೃತಿ, ಅದಕ್ಕೂ ಅಂತರಾತ್ಮನಾಗಿರುವವನು, ಅದನ್ನು ಧರಿಸಿರುವವನು ಅನ್ನುವ ಅರ್ಥ ಸೂತ್ರದಲ್ಲಿ ಅಕ್ಷರಂ ಅಂಬರಾಂತ ಧೃತೇ ಅಂತ ಸೂತ್ರದಲ್ಲಿ ಹೇಳ್ತಾರೆ ಬಾದರಾಯಣರು. ಸರ್ವಕರ್ಮ ಸರ್ವ ಜಗತ್ತೇ ಯಸ್ಯ ಕರ್ಮ ಇತಿ ಸರ್ವಂ ಏತಸ್ಯ ಕರ್ಮ ಅಂತ ಹೇಳಿದ್ದೆ ಉಪನಿಷತ್ತು ಹೇಳುತ್ತೆ, ಕೌಶಿತಕಿ ಉಪನಿಷತ್ತು. ಯಸ್ಯ ವೈ ತತ್ ಕರ್ಮ ಯಸ್ಯ ವಾ ಏತತ್ ಕರ್ಮ, ಕೌಶಿತಕಿ ಉಪನಿಷತ್ತಿನಲ್ಲಿ ಬರುತ್ತೆ ಅದು ಸರ್ವಕರ್ಮ ಅಂತ ಹೇಳೋದು. ಅದು ಕೂಡ ಅಧಿಕರಣದಲ್ಲಿ ಬ್ರಹ್ಮಸೂತ್ರದಲ್ಲಿ ಈಕ್ಷತಿ ಕರ್ಮ ವ್ಯಪದೇಶ ಅಧಿಕರಣ ಮೊದಲಾದದ್ದೆಲ್ಲ ಕೆಲವು
ಅಧಿಕರಣಗಳಲ್ಲಿ ಅದನ್ನೆಲ್ಲ ಸ್ಥಾಪನೆ ಮಾಡ್ತಾರೆ ಬಾದರಾಯಣರು. ಕ್ರಿಯತೆ ಇತಿ ಕರ್ಮ, ಕರ್ಮಣಿ ವ್ಯುತ್ಪತ್ತಿ ಇಂದ ಕರ್ಮಾರ್ಥದಲ್ಲಿ ಬರುತ್ತೆ ಇಲ್ಲಿ. ಸರ್ವಕರ್ಮ ಅಂತ ಹೇಳಿದ್ರೆ ಕ್ರಿಯತೆ ಇತಿ ಕರ್ಮ, ಮಾಡಲ್ಪಡುತ್ತೆ ಅನ್ನುವ ಅರ್ಥದಲ್ಲಿ ಕರ್ಮಣಿ ಪ್ರಯೋಗ ವ್ಯುತ್ಪತ್ತಿ ಅಂತ ಹೇಳಿದ್ರು. ಜಗತ್ತೆಲ್ಲರೂ ಯಾರ ಕರ್ಮವೋ ಅಂತ ಹೇಳಿ ಆಬ್ಜೆಕ್ಟ್ ಅನ್ನೋದು ಎರಡನೇ ಕರ್ಮ ಪದ ದ್ವಿತೀಯ ವಿಭಕ್ತಿಯಲ್ಲಿ ಬರುತ್ತಲ್ಲ, ಆ ಅರ್ಥದಲ್ಲಿ ಇಲ್ಲಿ ಸಮಾಸವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸರ್ವಂ ಯಸ್ಯ ಕರ್ಮ, ಜಗತ್ ಯಸ್ಯ ಕರ್ಮ. ಸರ್ವಕಾಮ ಭೋಗ್ಯ ಭೋಗೋಪಕರಣಾದಿ ಕಾಮ್ಯ ವಸ್ತು ಸಮೃದ್ಧ. ಸರ್ವಕಾಮ ಎಲ್ಲವೂ ಇದೆ ಅವನಿಗೆ, ಭೋಗ್ಯ ಭೋಗೋಪಕರಣ ಮೊದಲಾದ ಕಾಮ್ಯ ವಸ್ತುಗಳೆಲ್ಲ ಬೇಕಾದಷ್ಟು ಇದೆ ಅವನಿಗೆ. ಯಾವುದು ಆಸೆ ಪಟ್ಟರೂ ಅವನಿಗೆ ತಕ್ಷಣವೇ ಅದು ಲಭಿಸುತ್ತೆ. ಏವಂ ಪದದ್ವಯೇನ ಉಭಯ ವಿಭೂತಿ ಮತ್ವ ಮುಕ್ತಂ ಭವತಿ. ಸರ್ವಕರ್ಮ ಸರ್ವಕಾಮ ಎರಡು ಶಬ್ದಗಳು ಉಭಯ ವಿಭೂತಿ ವಿಶಿಷ್ಟನಾದ ಪರಮಾತ್ಮನನ್ನು ತಿಳಿಸುತ್ತೆ. ಸರ್ವಕಾಮ ಅಂತ ಹೇಳುವಾಗ ಭೋಗ್ಯವೋಪಕರಣಾದ ಎಲ್ಲ ಕಾಮ್ಯ ವಸ್ತುಗಳು ಇದೆ ಅಂತ ತಿಳಿಸುತ್ತೆ. ಸರ್ವಕರ್ಮ ಅನ್ನುವುದು ಜಗತ್ತೆಲ್ಲ ಯಾರ ಕರ್ಮವೋ, ಯಾರು ಸೃಷ್ಟಿ ಮಾಡಿದಾನೋ, ಇದು ಲೀಲಾ ವಿಭೂತಿ, ಇದು ನಿತ್ಯ ವಿಭೂತಿ. ಎರಡು ಕೂಡ ಉಭಯ ವಿಭೂತಿ ಮತ್ವಂ ಉಕ್ತಂ ಭವತಿ. ಉಭಯ ವಿಭೂತಿ ವಿಶಿಷ್ಟನಾದವನು. ಸರ್ವಗಂಧ ಸರ್ವರಸ ಇದೆಲ್ಲ ಅವನ ವಿಗ್ರಹ ಸಿದ್ಧಿ, ವಿಗ್ರಹ ವಿಶೇಷಣವನ್ನು ತಿಳಿಸುತ್ತೆ. ಗಂಧವೆಲ್ಲ ಇರಬೇಕಾದ್ರೆ ರೂಪವಿರಬೇಕು, ರಸ ಮೊದಲಾದದೆಲ್ಲ ಇರಬೇಕಾದ್ರೆ ಅದೆಲ್ಲವೂ ಕೂಡ ಅಭ್ಯಾತ್ತಃ ಸ್ವೀಕೃತವಾನ್, ಎಲ್ಲವನ್ನು ಸರ್ವಮಿದಂ ಅಭ್ಯಾತ್ತಃ, ಎಲ್ಲವನ್ನು ತನಗಾಗಿ ಅಂತ ಸ್ವೀಕಾರ ಮಾಡಿದ್ದಾನೆ ಪರಮಾತ್ಮನು ಅಂತ ಅರ್ಥ. ತನಗೆ ವಿಶೇಷಭೂತವಾದದ್ದು. ಅವಾಕಿ ಅಜಲ್ಪಾಕ, ಸುಮ್ಮನೆ ಮಾತಾಡೋದಿಲ್ಲ ಅವನು ಪರಮಾತ್ಮ ಅಂತ ಹೇಳಿ, ಪರಮಾತ್ಮ ಸುಮ್ಮನೆ ಮಾತಾಡೋದಿಲ್ಲವಂತೆ, ಅವಾಕಿ ಅಂತ ಹೇಳಿದೆ. ಆದರೆ ಅವನು ಮಾತಾಡ್ತಾನೆ ಅಂತಾನು ಹೇಳಿದೆ. ಎಲ್ಲ ಸರಿಗಿದೆಯೇ ಇಲ್ವೇ, ನಾಮರೂಪ ಎಲ್ಲ ಸೃಷ್ಟಿ ಮಾಡಿ ಅವನು ಮಾತಾಡ್ತಾನೆ ಅಂತ ಹೇಳುತ್ತೆ. ಹಾಗೆ ಪುರುಷ ಸೂಕ್ತದಲ್ಲಿ ಅವಾಕಿ ಎನ್ನುವುದು ಅಜಲ್ಪಾಕ, ಸುಮ್ಮನೆ ಯಾವುದೋ ಬೇಡದೇ ಇರೋದೆಲ್ಲ ಮಾತಾಡೋದಿಲ್ಲ ಅಂತ ಅರ್ಥ. ಅದೇ ಹೇಳುತ್ತೆ ಶ್ರುತಿ ಹಾಗೆ. ಅನಾದರ ತೃಣೀಕೃತ ಸಕಲ ಜಗತ್ವಾತ್ ಇತ್ಯರ್ಥ. ಎಲ್ಲವೂ ಅವನಿಗೆ ಜಗತ್ತೆಲ್ಲ ತೃಣ ಸಮಾನ. ಒಂದು ಕ್ಷಣದಲ್ಲಿ ಸಂಕಲ್ಪದಲ್ಲಿ ಎಲ್ಲ ಸೃಷ್ಟಿ ಮಾಡ್ತಾನೆ, ಒಂದು ಕ್ಷಣದಲ್ಲಿ ಸಂಹಾರ ಮಾಡ್ತಾನೆ, ಎಲ್ಲವೂ ಕೂಡ ಹಾಗೆ. ಆದ್ದರಿಂದ ಅನಾದರ, ಅವನಿಗೆ ಮಾಡಬೇಕಾದ್ದು ಬೇರೆ ಏನೂ ಇಲ್ಲ, ಆದ್ದರಿಂದಲೂ ಅನಾದರ. ಮಹಾರಜತಂ ರಾಗದ್ರವ್ಯ ವಿಶೇಷ ತೇನ ರಂಜಿತಂ ಮಹಾರಜತಂ. ಒಂದು ವಸ್ತ್ರನ ಈ ರೀತಿ ಬಣ್ಣದಿಂದ ವಿಷಯ ದ್ರವ್ಯದಿಂದ ಮಾಡಿರುವಂತಹದ್ದು, ರಜತ ವರ್ಣದ ಒಂದು ದ್ರವ್ಯದಿಂದ ನೆನೆಸಿದ ಬಟ್ಟೆ, ಪೀತಾಂಬರ ಅಂತ ಇಟ್ಕೊಳ್ಬಹುದು. ಆದ್ಯ ಶಬ್ದೇನ ವಕ್ಷ್ಯಮಾಣ ಶ್ರುತಯ ವಿವಕ್ಷಿತಾ, ವಕ್ಷ್ಯಮಾಣ ಶ್ರುತಯ ವಿವಕ್ಷಿತಾ. ಎಲ್ಲ ಕೂಡ ಆದ್ಯ ಶಬ್ದೇನ ಬೇರೆ ಎಲ್ಲ ಶ್ರುತಿಗಳು ಕೂಡ ಹೇಳಲ್ಪಟ್ಟಿದೆ. ಇದರಿಂದ ಬೇಕಾದಷ್ಟು ಶ್ರುತಿಗಳು ಈ ಪ್ರಮಾಣವನ್ನೆಲ್ಲ ತಿಳಿಸುತ್ತೆ. ಇತ್ಯಾದ್ಯಾಹ ಅಂತ ಹೇಳಿ ಈ ರೀತಿ ಶ್ರುತಿಗಳು ಬೇಕಾದಷ್ಟು ಇದೆ. ಈಗ ಅವನಿಗೆ ಪತ್ನಿ ವಿಶಿಷ್ಟತ್ವ, ನಿತ್ಯ ಸೂರಿಗಳಿದ್ದಾರೆ, ಮತ್ತು ಅವನಿಗೆಲ್ಲ ಅಲ್ಲಿ ಸ್ಥಾನವಿದೆ, ನಿತ್ಯವಾದ ಒಂದು ಸ್ಥಾನವಿದೆ, ವೈಕುಂಠ ಅನ್ನುವ ಸ್ಥಾನ. ಇದಕ್ಕೆಲ್ಲ ಶ್ರುತಿ ಪ್ರಮಾಣವನ್ನು ಮುಂದೆ ತೋರಿಸ್ತಾರೆ. ಅಸ್ಯೇಷಾನ ಜಗತ್ತೋ ವಿಷ್ಣು ಪತ್ನಿ, ಇದು ಈ ರೀತಿ ಬೇಕಾದಷ್ಟು ಶ್ರುತಿಗಳಿದೆ. ಕೆಲವು ಮಾತ್ರ ಇಲ್ಲಿ ಉದಾಹರಿಸ್ತಾರೆ ಭಾಷೆಕಾರರು. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ಅಹೋರಾತ್ರೆ ಪಾರ್ಶ್ವೇ ಅಂತ ಹೇಳಿ ಇದು ಸೃಷ್ಟಿಯ ವಿಷಯವನ್ನೇ ಹೇಳೋದು ಪುರುಷ ಸೂಕ್ತದಲ್ಲಿ. ಆದ್ದರಿಂದ ಪ್ರಳಯದಲ್ಲಿಯೂ ಇಬ್ಬರು ಇದ್ದರು, ಶ್ರೀ ವಿಶಿಷ್ಟನಾಗಿಯೇ ಇದ್ದ ಪರಮಾತ್ಮ ಅಂತ ಹೇಳೋದಕ್ಕೆ ಇದು ಪ್ರಮಾಣ. ಅಸ್ಯೇಷಾನ ಜಗತಃ ವಿಷ್ಣು ಪತ್ನಿ ಅಂತ ಹೇಳೋದು ಪರಮಾತ್ಮನಿಗೆ ಸಮಾನವಾದ ಸ್ವರೂಪ ರೂಪ ಗುಣವೈಭವನ್ನೆಲ್ಲ ಹೊಂದಿರುವವಳು ಅನ್ನೋದನ್ನು ತಿಳಿಸುತ್ತೆ. ಭಗವತೀಂ ದೇವೀಂ ಶ್ರಿಯಂ ದೇವೀಂ ಅಂತ ಹೇಳುತ್ತೆ. ಭಗವತೀಂ ಶ್ರಿಯಂ ದೇವೀಂ. ಭಗವತಿ ಶಬ್ದವು ಅವನಿಗೆ ಹೇಗೆ ಭಗವಾನ್ ಅನ್ನುವ ಶಬ್ದವು ಅಸಾಧಾರಣವೋ, ಭಗವತಿ ಅನ್ನುವುದು ಮಹಾಲಕ್ಷ್ಮಿಗೂ ಕೂಡ ಅಸಾಧಾರಣವಾದದ್ದು, ಷಾಡ್ಗುಣ್ಯ ವಿಶಿಷ್ಟಳಾದವಳು. ದೇವೀಂ ಅಂತ ಹೇಳೋದು ಇವನಿಗೆ ದೇವಃ ಅಂತ ಹೇಳಿರುವ ಹಾಗೆ, ನೀವು ಕ್ರೀಡಾಯಾಮ್, ಸೃಷ್ಟಿಯನ್ನೆಲ್ಲ ಮಾಡೋಕ್ಕೆ ಸಾಮರ್ಥ್ಯವಿದೆ ಅವಳಿಗೂ ಕೂಡ. ಆದರೆ ಅವರು ಒಪ್ಪಂದ ಮಾಡಿಕೊಂಡು ಒಬ್ಬೊಬ್ಬರು ಅವರವರ ಗುಣಗಳನ್ನು ಪ್ರಕಾಶಪಡಿಸ್ತಾರೆ ಅನ್ನೋದು ಆಚಾರ್ಯರುಗಳು ತಿಳಿಸ್ತಾರೆ. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯ. ಆ ವಿಷ್ಣುವಿನ ಒಂದು ಪರಮ ಪದವಿದೆ. ಸೋಧ್ವನ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ, ಕಠೋಪನಿಷತ್ತು ಕೂಡ ತಿಳಿಸುತ್ತೆ. ಸಂಸಾರ ಮಾರ್ಗದ ಆಚೆ ಇರುವ ವಿಷ್ಣುವಿನ ಪರಮ ಪದವನ್ನು ಹೋಗಿ ಸೇರ್ತಾನೆ.
ಅವನು ಅಂತ ಹೇಳಿಬಿಟ್ಟು, ಹಾಗೆ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯ ಕ್ಷಯಂತಮಸ್ಯ ರಜಸಃ ಪರಾಕೆ. ಕ್ಷಯಂತಂ ಅಂದರೆ ವಾಸ ಮಾಡುವವನು, ಕ್ಷಿ ಗತಿವಾಸಯೋಹೋ ಅಂತ ಹೇಳಿ ಧಾತು. ಕ್ಷಯಂತಂ ಅಲ್ಲಿ ವಾಸ ಮಾಡ್ತಾನೆ. ರಜಸಃ ಪರಾಕೆ, ರಜಸ್ಸು ಅನ್ನೋದು ಸತ್ವರಜಸ್ತಮಸ್ಸು ಅನ್ನುವ ತ್ರಿಗುಣಾತ್ಮಕವಾದ ಪ್ರಕೃತಿ ಮಂಡಲದ ಉಪಲಕ್ಷಣ. ಅದರ ಆ ಕಡೆ ಇರುವಂತಹ ಲೋಕದಲ್ಲಿ ವಾಸ ಮಾಡುವವನು ಅಂತ ಹೇಳಿದೆ. ಯದೇಕಮವ್ಯಕ್ತಮನಂತ ರೂಪಂ ವಿಶ್ವಂ ಪುರಾಣಂ ತಮಸಃ ಪರಸ್ತಾತ್. ತಮಸಃ ಪರಸ್ತಾತ್ ಅನ್ನುವುದು ಹಾಗೆಯೇ ಪ್ರಕೃತಿ ಮಂಡಲದ ಆಚೆ ಇರುವಂತಹ ಮಂಡಲವನ್ನು ತಿಳಿಸುತ್ತೆ, ವೈಕುಂಠವನ್ನ. ಯೋ ವೇದನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ನಮ್ಮ ಹೃದಯ ಗುಹೆಯಲ್ಲಿ ಇರುವಂತಹವನು, ಅವನನ್ನ ಪರಮೇ ವ್ಯೋಮನ್ ಅಂದರೆ ವ್ಯೋಮ್ನಿ, ವ್ಯೋಮನಿ ಅಂತ ಅರ್ಥ. ಅಲ್ಲಿ ವ್ಯೋಮನ್ ಅನ್ನೋದು ಶ್ರೌತ ಪ್ರಯೋಗ. ವ್ಯೋಮನಿ ಅಥವಾ ವ್ಯೋಮ್ನಿ ಅಂತ ಹೇಳ್ಬೋದು. ಪರಮ ವ್ಯೋಮನಿ, ಪರಮ ವ್ಯೋಮದಲ್ಲಿ ಇರುವಂತಹ ಅವನನ್ನ ಹೃದಯ ಗುಹೆಯಲ್ಲಿ ಇರುವಂತೆ ಉಪಾಸನೆ ಮಾಡಬೇಕು. ವೇದ ಅನ್ನುವುದು ಉಪಾಸನೆಯನ್ನು ತಿಳಿಸುತ್ತೆ. ಯೋ ಅಸ್ಯ ಅಧ್ಯಕ್ಷ ಪರಮೇ ವ್ಯೋಮನ್, ಅಧ್ಯಕ್ಷನಾದವನು ಪರಮ ವ್ಯೋಮದಲ್ಲಿ ಇದಾನವನು ವೈಕುಂಠದಲ್ಲಿ. ತದೇವ ಭೂತಂ ತದು ಮುಖ್ಯಮಾಯಿದಂತದಕ್ಷರೇ ಪರಮೇ ವ್ಯೋಮನ್. ಪರಮ ವ್ಯೋಮ ಶಬ್ದಗಳಿಗೆ ಎಷ್ಟು ವೈಕುಂಠವನ್ನು ತಿಳಿಸುವ ಪ್ರಮಾಣಗಳು ಬೇಕಾದಷ್ಟು ಪೂರ್ವಕಾಂಡದಲ್ಲಿಯೂ ಬೇಕಾದಷ್ಟು ಬರುತ್ತೆ, ಆರಣ್ಯಕದಲ್ಲಿಯೇ ಬರುತ್ತೆ. ಮೊದಲ ಪ್ರಶ್ನದಲ್ಲಿಯೇ, ಅರುಣ ಪ್ರಶ್ನದಲ್ಲಿಯೇ ಬೇಕಾದಷ್ಟು ಪ್ರಮಾಣಗಳಿದೆ. ವಿಷ್ಣು ಅಲ್ಲಿ ಪರಮಪದವಿದೆ ಅನ್ನೋದಕ್ಕೆ ಪೂರ್ವಕಾಂಡದಲ್ಲಿಯೂ ಬೇಕಾದಷ್ಟು ಪ್ರಮಾಣಗಳಿದೆ. ಇದೆಲ್ಲ ಉಪನಿಷತ್ತಿನ ಪ್ರಮಾಣಗಳು. ಎಲ್ಲವೂ ಕೂಡ ಪರಮಪದ ಇದೆ ಅನ್ನೋದು ಬೇಕಾದಷ್ಟು ತಿಳಿಸುತ್ತೆ. ಅಕ್ಷರೇ ನಕ್ಷರತಿ ಇತ್ಯಕ್ಷರಂ, ನಿತ್ಯವಾದ ಒಂದು ಸ್ಥಾನವಿದೆ ಅದು. ಆದ್ದರಿಂದ ಇತ್ಯಾದಿ ಶ್ರುತಿ ಶತ ನಿಶ್ಚಿತ ಅಯಮರ್ಥ, ನೂರಾರು ಶ್ರುತಿಗಳಿಂದ ಪರಮಪದವಿದೆ ಅನ್ನೋದನ್ನು ತಿಳಿಸುತ್ತೆ ಶ್ರುತಿಗಳು. ಅದರ ಜೊತೆ ಎಲ್ಲವನ್ನೂ ಸದಾ ಪಶ್ಯಂತಿ ಸೂರ್ಯ ಅಂತ ಹೇಳುವಾಗ ನಿತ್ಯ ಸೂರ್ಯಗಳಿದ್ದಾರೆ ಅನ್ನೋದಕ್ಕೆ ಪ್ರಮಾಣ ಅದೆಲ್ಲ. ಪತ್ನಿ ವಿಷಯ ಪ್ರಮಾಣ ಅಸ್ಯ ಇತಿ, ಅಸ್ಯೇಷಾನ ಜಗತೋ ವಿಷ್ಣು ಪತ್ನಿ, ಪತ್ನಿಯ ವಿಷಯದ ಪ್ರಮಾಣಗಳು. ಸ್ಥಾನ ಪರಿಜನಾದವು ಪ್ರಮಾಣಮಾಹ ತದ್ವಿಷ್ಣೋ ಪರಮಂ ಪದಂ, ಸ್ಥಾನ ಮತ್ತು ಪರಿಜನರು. ಸದಾ ಪಶ್ಯಂತಿ ಸೂರ್ಯ ಕ್ಷಯಂತಂ ಕ್ಷಿ ಗತಿ ನಿವಾಸಯೋ ಈ ಧಾತು, ಗತಿ ನಿವಾಸಯೋ ಅದು ಧಾತುವಿನಿಂದ ಬಂದಿರೋದು. ಅಲ್ಲಿ ವಾಸಿಸುವವನು ಅಂತ ಅರ್ಥ. ಯದೇಕಮವ್ಯಕ್ತಂ ಅನಂತರೂಪಂ ದಿವ್ಯ ವಿಗ್ರಹ ಪರಂ. ರೂಪಂ ಅನ್ನುವ ಶಬ್ದವೇ ವಿಗ್ರಹವನ್ನು ತಿಳಿಸುತ್ತೆ. ಪರಮಾತ್ಮನ ವಿಷಯದಲ್ಲಿ ರೂಪಂ ಅನ್ನುವ ಶಬ್ದವು ಅವನಿಗೆ ಒಂದು ದಿವ್ಯ ಮಂಗಳ ವಿಗ್ರಹವಿದೆ ಅನ್ನೋದನ್ನ ತಿಳಿಸುತ್ತೆ. ಅದೆಲ್ಲವೂ ಕೂಡ ಶ್ರುತಿಯಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅನ್ನೋದನ್ನ ಹೇಳಿದರು. ತದ್ವಿಷ್ಣೋ ಪರಮಂ ಪದಂ ಇತಿ, ವಿಷ್ಣೋ ಪರಸ್ಯ ಬ್ರಹ್ಮಣಃ, ಇದನ್ನ ವಿವರಿಸ್ತಾರೆ ಭಾಷ್ಯಕಾರರೇ. ಸದಾ ಪಶ್ಯಂತಿ ಸೂರ್ಯ, ಅದಕ್ಕೆ ವಿಶೇಷವಾದ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯಕಾರರು ಇಲ್ಲಿ. ತದ್ವಿಷ್ಣೋ ಪರಮಂ ಪದಂ ಇತಿ, ವಿಷ್ಣು ಅಂತ ಹೇಳಿದ್ರೆ ಯಾರು? ಪರಸ್ಯ ಬ್ರಹ್ಮಣಃ, ಪರಬ್ರಹ್ಮನೇ ವಿಷ್ಣು, ಅಪರಬ್ರಹ್ಮನಲ್ಲ, ಪರಬ್ರಹ್ಮನೇ ವಿಷ್ಣು ಅನ್ನೋದು ಸ್ಪಷ್ಟ ನಮ್ಮ ಸಿದ್ಧಾಂತದಲ್ಲಿ. ತದ್ವಿಷ್ಣೋ ಪರಮಂ ಪದಂ, ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯ ಇತಿ ವಚನಾತ್. ಎರಡು ರೀತಿಯಲ್ಲಿ ಅರ್ಥ ಮಾಡಬಹುದು ಇಲ್ಲಿ. ಸರ್ವಕಾಲ ದರ್ಶನವಂತಹ ಪರಿಪೂರ್ಣ ಜ್ಞಾನಾಹ ಕೇಚನ ಸಂತಿ ಇತಿ ಜ್ಞಾಯತೆ. ಶ್ರುತಿ ತಿಳಿಸುತ್ತೆ ಇದನ್ನ. ಎಲ್ಲ ಸಕಲ ಸರ್ವಕಾಲ ದರ್ಶನವಂತಹ, ಸದಾ ಅಂತ ಹೇಳುವುದು ಕಾಲವನ್ನು ತಿಳಿಸುತ್ತೆ. ಎಲ್ಲ ಕಾಲದಲ್ಲಿಯೂ ಪರಮಾತ್ಮನನ್ನ ಅನುಭವಿಸುವಂತಹ ಇರುವವರು, ಪರಿಪೂರ್ಣ ಜ್ಞಾನರಾದವರು ಕೆಲವರು ಇದ್ದಾರೆ ಅನ್ನೋದು ಶ್ರುತಿಯಿಂದ ತಿಳಿಯುತ್ತೆ. ಯೇ ಸೂರ್ಯ ತೇ ಸದಾ ಪಶ್ಯಂತಿ, ಯಾರು ನಿತ್ಯ ಸೂರ್ಯಗಳೋ ಅವರು ಎಂದೆಂದಿಗೂ ಅವನನ್ನು ಅನುಭವಿಸ್ತಾ ಇರ್ತಾರೆ, ನೋಡ್ತಾರೆ. ಇತಿ ವಚನ ವ್ಯಕ್ತಿ. ಯೇ ಸದಾ ಪಶ್ಯಂತಿ ತೇ ಸೂರ್ಯ ಇತಿವ, ಹಾಗೆಯೂ ಅರ್ಥ ಮಾಡ್ಬೋದು. ಎರಡು ವಿಧವಾಗಿ ಸದಾ ಪಶ್ಯಂತಿ ಸೂರ್ಯ. ಯೇ ಸೂರ್ಯ ತೇ ಸದಾ ಪಶ್ಯಂತಿ, ಯೇ ಸದಾ ಪಶ್ಯಂತಿ ತೇ ಸೂರ್ಯ. ಎರಡು ವಿಧವಾಗಿಯೂ ಇಲ್ಲಿ ಅರ್ಥ ಮಾಡುವುದಕ್ಕೆ ಸಾಧ್ಯ. ಉಭಯ ಪಕ್ಷೇಪಿ, ಎರಡು ವಿಧದಲ್ಲಿಯೂ ಅನೇಕ ವಿಧಾನವನ್ನು ಸಂಭವತಿ ಚೇತ್ ನ. ಎರಡು ಪಕ್ಷದಲ್ಲಿಯೂ ಬೇರೆ ಬೇರೆ ವಿಧವಾಗಿ ನೀವು ಅರ್ಥ ಮಾಡೋಕ್ಕಾಗೋದಿಲ್ಲ ಅಂದರೆ ಅದು ಸರಿ ಇಲ್ಲ. ಯಾಕೆ ಅಂದರೆ ಅಪ್ರಾಪ್ತತ್ವ ಸರ್ವಸ್ಯ ಸರ್ವ ವಿಶಿಷ್ಟಂ ಪರಮಂ ಸ್ಥಾನಂ ವಿಧೀಯತೆ. ಎರಡು ಪಕ್ಷ ಹೇಳಿದ್ರು ಕೂಡ ನಿತ್ಯ ಸೂರ್ಯಗಳಿದ್ದಾರೆ ಅಂತ ಹೇಳಿ ಭೋಗೋಪಕರಣ ಇದೆ ಅಂತ ಹೇಳ್ತೀರಾ, ಹೇಗೆ ಹೇಳ್ತೀರಾ? ಅಥವಾ ಅನೇಕ ಸೂರ್ಯಗಳು ಇದ್ದಾರೆ ಅಂತ ಹೇಗೆ ಹೇಳ್ತೀರಾ?
ಈ ರೀತಿ ಎಲ್ಲ ಒಂದು ಲೋಕವಿದೆ. ಅಲ್ಲಿ ಪರಿಜನರು ಪರಿಚ್ಛೇದರೆಲ್ಲ ಇದ್ದಾರೆ. ಅನೇಕ ನಿತ್ಯ ಸೂರ್ಯಗಳು ಅನಂತರಾದವರು ಇದ್ದಾರೆ ಅಲ್ಲಿಯೂ ಕೂಡ. ಈ ವಿಧವಾದ ಅನೇಕ ವಿಷಯಗಳೆಲ್ಲ ಹೇಳಲ್ಪಟ್ಟಿದೆ ಅಂತ ಹೇಳಿ ನೀವು ಹೇಗೆ ಹೇಳಕ್ ಸಾಧ್ಯ ಅನ್ನೋದಕ್ಕೆ ಪರಿಚ್ಛೇದರು ಅಂದ್ರೆ ಸೇವಕರು ಅಂತನಾ? ಪರಿಚ್ಛೇದರು ಅಂದ್ರೆ ಅದಕ್ಕೆ ಹೇಳುವಾಗ ಛದಿ ಅಪವಾರಣೆ ಅಂತ ಧಾತುವಿಂದ ಬಂದಿರೋದು ಪರಿಚ್ಛೇದ ಅನ್ನೋ ಶಬ್ದ. ಅದಕ್ಕೆ ಅಲಂಕಾರ, ವಸ್ತ್ರ ಅಥವಾ ಉಪಕರಣಗಳು, ಪಾತ್ರೆಗಳು ಇದೆಲ್ಲ ಅರ್ಥ ಅದಕ್ಕೆ ಪರಿಚ್ಛೇದ ಅಂತ ಹೇಳಿ. ಸರಿ, ಈಗ ಚಂದನ ಹಾರ ಎಲ್ಲ ಕೊಡ್ಬೇಕಾದ್ರೆ ಪಾತ್ರೆಗಳು, ಅದಕ್ಕೆ ಬೇಕಾದ ಪಾತ್ರೆಗಳು ಎಲ್ಲ ಈಗ ಆರಾಧನೆ ಮಾಡುವಾಗಲೂ ನಮ್ಗೆ ಹಾಗೆ ಅದೇ ವಿವರಣೆ ಕೇಳಿದೆ. ಆದ್ರೆ ಈ ಪದಕ್ಕದ ಅರ್ಥ ಅನ್ನೋದು ಗಮನಿಸ್ತಿರ್ಲಿಲ್ಲ ಸರ್. ಅದು ಭಾಷಿಕಾರರು ಕೂಡ ಇದೆಲ್ಲ ತಿಳಿಸ್ತಾರೆ ನಿತ್ಯ ಗ್ರಂಥದಲ್ಲಿ. ನಾವು ಭಗವದ್ ಆರಾಧನೆ ಮಾಡುವಾಗ ಪರಮಾತ್ಮನನ್ನ ಅಭಿಷೇಕ ಮಾಡ್ತೀವಿ, ಸಹಸ್ರ ಶೀರ್ಷಂ ದೇವಂ ಹೇಳ್ಕೊಂಡು. ಅಭಿಷೇಕ ಮಾಡುವಾಗ ಅವನ ವಸ್ತ್ರಗಳು ಎಲ್ಲವನ್ನು ಆಭರಣಗಳೆಲ್ಲ ತೆಗೆದು ವಿಶ್ವಕ್ಸೇನರ ಕೈಗೆ ಕೊಡ್ಬೇಕಂತೆ. ಹಾಗೆ ನಾವು ಮನಸ್ಸಿನಲ್ಲಿ ಭಾವಿಸ್ಕೊಳ್ಬೇಕು. ಅವರು ಒಂದು ತಟ್ಟೆ ಪ್ಲೇಟ್ ಇಟ್ಕೊಂಡು ರೆಡಿಯಾಗಿ ನಿಂತಿರ್ತಾರೆ ಸಿದ್ಧರಾಗಿ. ಅದರ ಮೇಲೆ ಅವನ ಆಭರಣಗಳು ವಸ್ತ್ರಗಳನ್ನೆಲ್ಲ ಅಲ್ಲಿ ಇಡಬೇಕು. ಆಮೇಲೆ ಪರಮಾತ್ಮನನ್ನ ಒಂದು ಸ್ನಾನಾಸನದಲ್ಲಿ ವಿಜಯ ಮಾಡಿಸಿ ಅಲ್ಲಿ ಸಹಸ್ರ ಶೀರ್ಷಂ ಅಂತ ಹೇಳಿ ಅಭಿಷೇಕ ಮಾಡಿ, ಅದಾದ ಮೇಲೆ ವಿಶ್ವಕ್ಸೇನರನ್ನಿಂದ ತೆಗೆದು ಒಂದೊಂದು ಆಭರಣಗಳನ್ನೆಲ್ಲ ಪರಮಾತ್ಮನಿಗೆ ಧರಿಸಿ ಪುಷ್ಪಗಳನ್ನೆಲ್ಲ ಹಾಕಿ ಇದೆಲ್ಲ ಮಾಡಬೇಕು ಅಂತ ಭಾಷಿಕಾರ ವಿವರಿಸ್ತಾರೆ ನಿತ್ಯ ಗ್ರಂಥದಲ್ಲಿ. ಈ ರೀತಿ ಮನಸ್ಸಿನಲ್ಲಿ ನಾವು ಭಾವನೆ ಮಾಡ್ಕೊಳ್ಬೇಕು ಅಂತ. ಅದರ ಪರಿಚ್ಛೇದ ಅಂದರೆ ಆ ರೀತಿ ಪ್ಲೇಟ್ಗಳು, ಇದು ಪಾತ್ರೆಗಳು, ಇದೆಲ್ಲ ಅದರಲ್ಲಿ ಅರ್ಥ ಬರುತ್ತೆ ಅದೆಲ್ಲ ಕೂಡ. ಆದ್ದರಿಂದ ಇಲ್ಲಿ ಅದೆಲ್ಲವೂ ಇದೆ ಅಂತ ಹೇಳೋದಕ್ಕೆ ಏನು ಪ್ರಮಾಣ ಅಂತ ಹೇಳಿ, ನಿತ್ಯ ಯೇ ಸೂರ್ಯ ತೇ ಸದಾ ಪಶ್ಯಂತಿ ಅಂತ ಹೇಳಿದ್ರೆ ಸೂರ್ಯಗಳು ಅಂತ ಹೇಳಿದ್ರೆ ಎಲ್ಲ ಆ ರೀತಿ ಪರಿಪೂರ್ಣ ಜ್ಞಾನರು ಇದ್ದಾರೆ. ಇದರ ಜೊತೆ ಮಿಕ್ಕ ವಸ್ತುಗಳೆಲ್ಲ ಇದೆ, ಇದೆಲ್ಲ ಇದೆ ಅನ್ನೋದಕ್ಕೆ ಏನು ಪ್ರಮಾಣ ಅಂತ ಹೇಳಿ, ಅದೆಲ್ಲ ವೇದದಲ್ಲಿ ವಿವರಿಸಲ್ಪಟ್ಟಿದೆ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ, ಅಪ್ರಾಪ್ತತ್ವಾತ್ ಸರ್ವಸ್ಯ ಸರ್ವವಿಶಿಷ್ಟಂ ಪರಮಂ ಸ್ಥಾನಂ ವಿಧೀಯತೆ. ಇದು ಪ್ರಾಪ್ತವಲ್ಲದೆ ಇರೋದು ಅಂದರೆ ಬೇರೆ ಪ್ರಮಾಣಗಳಿಂದ ತಿಳಿದು ಬರದೇ ಇರೋದು, ಅಪೂರ್ವವಾದ ಅರ್ಥಗಳನ್ನು ತಿಳಿಸೋದು ವಿಧಿ ಅನ್ನೋದು ಪೂರ್ವಮೀಮಾಂಸಾ ನ್ಯಾಯ. ಅಷ್ಟೇ ಅಲ್ಲದೆ ಎಲ್ಲ ಗುಣಗಳು ಎಲ್ಲ ಕಡೆಗೂ ಹೇಳಲ್ಪಡೋದಿಲ್ಲ, ಅದನ್ನು ನಾವು ತಿಳಿದುಕೊಳ್ಬೇಕು. ಅದಕ್ಕೆ ಪೂರ್ವಮೀಮಾಂಸಾ ನ್ಯಾಯವನ್ನು ತಿಳಿಸ್ತಾರೆ. ಅದು ಮುಂದೆ ನೋಡೋಣ. ತದ್ಗುಣಾಸ್ತು ವಿಧೀಯರನ್ನೇ ಅವಿಭಾಗಾದ್ ವಿಧಾನಾರ್ಥೆ ನಚೇತ್ ಅನ್ಯೇನ ಶಿಷ್ಟಾ ಅಂತ ಇದು ಪೂರ್ವಮೀಮಾಂಸಾ ಸೂತ್ರ ಜೈಮಿನಿಯದು. ಅದನ್ನು ಇಟ್ಕೊಂಡು ವ್ಯಾಖ್ಯಾನ ಮಾಡ್ತಾರೆ. ಆಗ್ನೇಯೋ ದಷ್ಟಾಗಪಾಲ ಮೊದಲಾದ ಬರುತ್ತೆ. ಅದನ್ನು ಮುಂದೆ ಅದನ್ನು ನೋಡೋಣ ಅಂತ ಹೇಳಿ ಇಲ್ಲಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಂ ಅಚ್ಯುತ ಪದಾಂ ವ್ಯಾಮೋಹತಃ ತರಿತರಾಣಿ ತನಾಯ ಮೇನೆ ಸ್ಮೃತಿಗುರೋರ್ ಭಗವತೋಸ್ಯ ಲೇಖಸಿಂಧೋ ರಾಮಾನುಜಸ್ಯ ಚರಣಂ ಪ್ರಪದ್ಯೆ. ಕವಿತಾ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಕೃಷ್ಣಾರ್ಪಣ.